ನೀನ್ ಯಾವಾಗಿಂದ ರಿಲೇಶನ್ಶಿಪ್ನಾಗ ಹೋದೆವ್ವ? ನಂಗೊಂದ್ ಮಾತು ಹೇಳೇ ಇಲ್ಲ. ಹೌದಾ, ಆಯ್ತು. ಯಾವಾಗಿಂದ ನಿನ್ ಬಾಯ್ ಫ್ರೆಂಡ್ ನನಗೆ ಪರಿಚಯ ಮಾಡ್ಕೊಡ್ತಿ ಹಂಗಾರ? ಇಲ್ಲ ಕಣೆ, ಅವ್ ಮಾತಾಡೋದಕ್ಕೆ ಒಲ್ಲಂತಾನ. ಯಾಕೆ ಅವೇನ ಮೂಗನ? ಎಷ್ಟ್ ಸಲ ಹೇಳಿ ನಿನಗೆ ನಾನು ಜಾಸ್ತಿ ಮಾತಾಡಬೇಡ ಫೋನ್ನಾಗಂತ. 10 ನಿಮಿಷ ಜಾಸ್ತಿ ಮಾತಾಡಬಾರ್ದು ಯಾವತ್ತು. ಒಟ್ಟ ಭಯ ಅನ್ನೋದೇ ಇಲ್ಲ ನೋಡಿ ನಿನ್ಗೆ ಅಪ್ಪ ಅಮ್ಮಂದು. ಸಾರಿ ಅಮ್ಮ. ಈಗ 10 ನಿಮಿಷ ಆದ್ಮೇಲೆ ಕಾಲ್ ಕಟ್ ಮಾಡ್ತೀನ. ಆಮೇಲೆ ಕಟ್ ಮಾಡಿ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಕಾಲ್ ಮಾಡಿ ಮತ್ತೆ ಕಟ್ ಮಾಡ್ತೀನಮ್ಮ, ಆಯ್ತಾ? ಎಲ್ಲ ನಿಮ್ಮ ಅಪ್ಪನ ಹೋಲಿಕೆಗಳ, ಏನು ತಪ್ಪೇ ಇಲ್ಲ ನೋಡು. ಹೇಳೇ ಆಯ್ತು, ಹೋಗೋಣ ಅಂತ ಹೇಳಿನಲ್ಲ. ಏನಮ್ಮ 15 ನಿಮಿಷ ಆಯ್ತಾ? ಕಾಲ್ ಕಟ್ ಮಾಡ್ಬೇಕಾ ಇವಾಗ? ಏನು ಅವಸರ ಇಲ್ಲ, ಮಾತಾಡ್ಕೋ. ಹೌದಾ ಅತ್ತಿಗೆ, ಹಂಗಾಯ್ತಾ? ಹಂಗೆಲ್ಲ ಆಗ್ಬಿಡ್ತಾ? ಬೆಲ್ಟ್ ಎಲ್ಲಿ ಇಟ್ಟಿನಂತ ಸಿಗವಲ್ದಲ್ಲ. ಶೋಭಾ ಶೋಭಾ, ಅಷ್ಟೊಂದು ಬಾದ್ ಪಡ್ಕೊಳಕ್ ಹೋಗ್ಬೇಡ. ಏನ ಇಂಥ ಟೈಮ್ದಾಗ ನೀನು ಭಾಳ ಸ್ಟ್ರಾಂಗ್ ಆಗಿರ್ಬೇಕಾಗತ್ತತ್ತಿ. ಹಂಗಾಗಿ ನಾ ಹೇಳಕತ್ತೀನಿ ನೋಡು, ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ ನೀನು. ಒಂದು 5 ನಿಮಿಷ ಅತ್ತಿಗೆ, ಆಮೇಲೆ ಮಾಡ್ತೀನಿ. ಏನ್ರಿ? ಫೋನ್ ಮಾತಾಡಕತ್ತೀರೇನಮ್ಮ ನೀನು? ಹ್ಞೂ ಹೌದ್ರಿ. ಅಲ್ಲ, ಇಲ್ಲ ಅದಕ್ಕೆ ಒಳಗೋಗಿ ಬೆಡ್ ಐತಲ್ಲ, ಇನ್ನೊಂದು ಎ ಸಿ ರೂಮದ ಬೆಡ್, ಅಲ್ಲಿ ಹಚ್ಕೊಂಡು ಕುಂತ್ಕೊಂಡು ಮಾತಾಡ್ಬೇಕಲ್ವಾ ನೀನು? ಹಂಗೇನಿಲ್ಲ ಬಿಡಿರಿ. ಒಂದ್ ಕೊಟ್ಟ ಅಂದ್ರೆ ನೋಡು ನಿಂಗೆ. ಅಮ್ಮ, ಇಷ್ಟೊತ್ತನ ಮೆಟ್ರೋ ಸ್ಟೇಷನ್ದಾಗ ಓದಿರ್ತಲ್ಲ, ಹಂಗೆ ಓದಾಕತ್ತೀನಿ. ನಿನ್ಗೇನು ಕೇಳವಲ್ದನ? ಅಯ್ಯೋ ಕೇಳಲಿಲ್ಲ ರೀ ನಂಗ. ಎದಕ್ಕೆ ಕೇಳ್ತೈತೆ ಹೇಳು? 24 ತಾಸು ಬರೀ ಆ ಫೋನ್ನಾಗ ಮಾತಾಡ್ತಾನಾ ಇರ್ತೀಯಲ್ಲ, ಅದಕ್ಕೆ ಕೇಳಂಗಿಲ್ಲ ಅದು. ಒಮ್ಮೆ ಅವ್ವ, ಒಮ್ಮೆ ಅಕ್ಕ, ಒಮ್ಮೆ ತಮ್ಮ, ಒಬ್ಬ ಗೆಳತಿ, ಒಬ್ಬ ಗೆಳೆಯ, ಆಮೇಲೆ ನಿಮ್ಮ ನಾದಿ, ಆಮೇಲೆ ನಿಮ್ಮ ಅಣ್ಣನ ಹೆಂಡತಿ, ಇವ್ರೆಲ್ಲಾರ ಜೋಡಿ ಮಾತಾಡಿ ನಾನು ಪಿಂಡನು ಮಾತಾಡ್ತೀಯಲ್ಲ ನೀನು. ಇಷ್ಟೊತ್ತನ ನೀವು ಫೋನ್ನಾಗ ಮಾತಾಡಿದ್ರೆ ರೇಡಿಯೇಷನ್ ಇಂದಾಗ ನಿನ್ನ ತಲೆನ ಆಫ್ ಆಗಿ ಹೋಗುತ್ತೆ ನೋಡು. ಅಲ್ಲ, ಅಷ್ಟೊತ್ತಕ್ಕೂ ಇಷ್ಟೊತ್ತನ ಫೋನ್ನಾಗ ಏನು ಮಾತಾಡ್ಕೊತೀನಿ ಒಂದೊಂದು ತಾಸು ಗಂಟ್ಲೆ? ಅದಾ, ನಮ್ಮ ದೊಡ್ಡತ್ತಿಗೆ ಅದಾರಲ್ಲ, ಅಂದ್ರೆ ನಮ್ಮ ದೊಡ್ಡಪ್ಪನ ಅಣ್ಣನ ಹೆಂಡತಿ. ಆಕಿನ ನಮ್ಮ ಅಣ್ಣ ಏನೋ ಬಂದ್ ಪಡ್ಡು ಹೊಡ್ಯಾಕತ್ತಾನಂತ ಕುಡುತ್ತಿಂದ. ಅದಕ್ಕೆ ಏನು ಸೊಲ್ಯೂಷನ್ ಬೇಕಂತ ಕೇಳಾಕತ್ತಿದ್ದ, ಅದಕ್ಕೆ ಕೇಳಾಕತ್ತಿದ್ದಿ. ಅಲ್ಲ, ಆಕಿಗೆ ಆದ್ರ ತಡ್ಕೊ ಅಂತೇಳ, ಇಲ್ಲ ಅಂದ್ರೆ ಶಕ್ತಿ ಇದ್ರೆ ಒಂದು ಗುಮ್ ಅಂತ ಹೇಳಕಿಗೆ. ಯಾವುದೂ ಆಗ್ಲಿಲ್ಲ, ನಿಮ್ಮ ಅನ್ನ ಕೊಟ್ಟು ತಂದಿರ್ತಾನ, ಅದನ್ನ ಕುಡ್ಕೊಂಡು ಆರಾಮಾಗಿ ತಪ್ಕೊ ಮಲ್ಕೊ ಅಂತ ಹೇಳು. ಹಾ ಹೌದಲ್ರಿ, ಹೌದಲ್ರಿ. ಅಷ್ಟಾದ್ಮೇಲೆ ನೀನು ಫೋನ್ ಮಾಡ್ಬಾರ್ದಂತ ಹೇಳ್ಬಿಡು ನೀನು ಅಷ್ಟ ನೋಡು. ಆಯ್ತು ರೀ, ಹಂಗೆ ಹೇಳ್ತೀನಿ. ಆ ಇಯರ್ಫೋನ್ ಹಾಕೊಂಡು ಮಾತಾಡು, ಇಲ್ಲಾಂದ್ರೆ ಕಿವಿ ಹಾಳಾಗಿ ಹೋಗುತ್ತೆ ನೋಡಿ ನಿಂದು. ಆನ್ಲೈನ್ದಾಗ ಇಯರ್ಫೋನ್ ಆರ್ಡರ್ ಮಾಡ್ತೀನಿ ನಿಂದ್ರ. ಹ್ಞೂ ಹೌದೌದು, ಹಂಗಂಗ. ನಮ್ಮ ಅಮ್ಮ ಕುಂತಾಳ ನೋಡಿಲ್ಲ, ಎಲ್ಲರೂ ಸೇ ಹಾಯ್ ಟು ಮಾಮ್. ಅಮ್ಮ, ನನ್ನ ಫ್ರೆಂಡ್ಸಿಗೆ ಹಾಯ್ ಹೇಳಮ್ಮ. ಹಾಯ್. ಓಕೆ ಗಾಯ್ಸ್, ಕ್ಯಾಚ್ ಯು ಲೇಟರ್. ನಂಗೆ ಸ್ವಲ್ಪ ಕೆಲಸ ಇದೆ. ಯಾರೇ ವಿಡಿಯೋ ಕಾಲ್ನಲ್ಲಿ? ನನ್ನ ಹೊಸ ಫ್ರೆಂಡ್ ಅಮ್ಮ. ಅಲ್ಲ, ನೀ ಜಾಬ್ ಮಾಡಂಗಿಲ್ಲ ಏನಿಲ್ಲ, ಅದೇ ನಿಂಗೆ ಹೊಸ ಫ್ರೆಂಡ್ಗಳು ಹುಡ್ಕೊಂತಾರೆ ನಿಂಗೆ ದಿನ. ಅಮ್ಮ, ನನಗೆ ಒಂದು ಆ್ಯಪ್ ಐತೆ, ಅದ್ರಲ್ಲಿ ಪರಿಚಯ ಆಗ್ಯಾರಮ್ಮ. ಹೌದಾ, ಅದೇನು? ಆಯ್ತು, ಹುಷಾರಾಗಿರು ಅಷ್ಟೇ. ಅಮ್ಮ, ಪಲ್ಯ ಏನು ಮಾಡಿ ಅಮ್ಮ? ಎಲ್ಲ ತರಕಾರಿ ಹಾಕಿ ಮಾಡಿ ನೋಡಿ, ಎಲ್ಲ ಪಲ್ಯ ವೆಜಿಟೇಬಲ್ ಇದ್ದ ಅಮ್ಮ. ಇದೇನು ಮನಿನಾ ಅಥವಾ ಹಾಸ್ಟೆಲ್ ಅಮ್ಮ? ಹಾಸ್ಟೆಲಲ್ಲಿ ಇದ್ದಾಗಲೂ ಬರೀ ವೆಜಿಟೇಬಲ್ ತಿನ್ನಿ ಅಂತ ಕಟ್ ಮಾಡಿ ಹಾಕಿ ತಿನಿಸಿ ನಮಗೆ ವಾಯ್ಕ್ ಕನಿಸ್ಬಿಟ್ಟಾರ. ಇಲ್ಲೂ ನೀನು ದಿನ ಅದೇ ಮಾಡ್ತೀಯಲ್ಲಮ್ಮ. ನಂಗೆ ಬೇಡ ಕಣಮ್ಮ, ನಂಗೆ ನನ್ನನ್ನು ಸಾಯಿ ಹೊಡಿಬೇಕಂತ ಮಾಡಿಬಿಟ್ಟಿದೀಯ ನೀನಲ್ಲ? ಹೌದು, ನೀ ತಿಂದಿಯಾ? ಇಲ್ಲ. ಹೊಟ್ಟಸ್ತಿಲ್ಲ ನಿನ್ಗಿನ್ನು? ಮತ್ತೆ ಬಾ ತಿನ್ನು. ನಿಮ್ಮ ಅಪ್ಪನಿಗೋಸ್ಕರ ವೇಟ್ ಮಾಡಾಕತ್ತೀನಿ. ಅಮ್ಮ, ಅಪ್ಪ ಬಂದ್ಮೇಲೆ ತಿಂತಾರೆ, ನೀನು ತಿನ್ನು ಇವಾಗ. ಬೇಡ, ನಿಮ್ಮ ಅಪ್ಪ ಬಂದ್ಮೇಲೆ ನಾನು ತಿಂತೀನಿ. ಇವಾಗೇನೋ ನೀನು ಗಂಡು ಬರೋ ಮಟ್ಟ ವೇಟ್ ಮಾಡ್ತೀಯಾ? ಹಂಗಾರೆ ನೀನು ಹೊಟ್ಟೆ ಹಸು ಹಚ್ಕೊಂಡು ಕುಂದಿರ್ತೀಯಾ? ನಿನಗೆ ಮದುವೆ ಆಯ್ತಂದ್ರೆ ಅವಾಗ ತಿಳಿಸ್ತೈತಿ. ಹಲೋ, ನನಗೆ ನಿನ್ನಂಗೆ ಹೊಟ್ಟೆ ಹಸಿವು ಮಾಡ್ಕೊಂಡು ಕುಂದ್ರೋದಕ್ಕಾಗಲ್ಲ. ನನಗೆ ಹೊಟ್ಟೆ ಹಸಿವು ಆತ, ನಾ ತಿಂದು ಕುಂತು ಬಿಡ್ತೀನಿ. ಇವಾಗ ತಿನ್ನಕತ್ತೀನಲ್ಲ, ಹಂಗ ತಿಂತೀನಿ. ಆಯ್ತು, ನೋಡೋಣ ತಗೋ. ಆಗ ನಾಳೆ ನಿನ್ನ ಮದುವೆ ಆಗುತ್ತಲ್ಲ, ಅವಾಗ ನೋಡೋಣ. ಆಯ್ತು. ಏನು ಇವ್ರು ಇನ್ನಾದರೂ ಬರೋವಲ್ದಲ್ಲ? ಭಾಳ ಟೈಮ್ ಆಗೈತಲ್ಲ ಇದು. ಹೊಟ್ಟೆ ಫುಲ್ ಹಸಿ ಹಾಕತ್ಬಿಟ್ಟೈತೆ ನಂದು. ಹೋಗ್ಲಿ, ತಿನ್ಬಿಡ್ಲಾ ಸುಮ್ಮನೆ? ಏನ್ ಪರವಾಗಿಲ್ಲ, ತಿನ್ನು. ಅದು ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ ನಿನ್ಗೆ? ನಾನು ಬರೋಕಿನ್ನ ಮುಂಚೆನೆ ತಿಂತಿದ್ಯಲ್ಲ, ಗಂಡ ಬರೋತನ ವೇಟ್ ಮಾಡ್ಬೇಕು ಅನ್ನೋದು ಒಂದ್ ಸ್ವಲ್ಪ ಕಾಮನ್ ಸೆನ್ಸು ಇಲ್ವಾ ನಿನ್ಗೆ? ಇಲ್ಲ ರೀ, ಇಷ್ಟೊತ್ತನ ವೇಟ್ ಮಾಡಿದೆ. ಟೈಮ್ 10 ಗಂಟೆ ಆಯ್ತಲ್ಲ, ಅದಕ್ಕೆ ತಿನ್ನಕತ್ತೆ. 10 ದಿನದಿಂದ 10 ಗಂಟೆನೇ ಕಾಣ್ತಿದೆ, ಯಾಕಂದ್ರೆ ಅದು ಸೆಲ್ ಆಗಿ ಹೋಗೈತಿ. ಹೌದಾ? ಅದು ಅಂದೆ. ಮತ್ತೆ ಅದು ಗಂಡ ತಿಂದ್ರೇನು ಬಿಟ್ರೇನು, ಅವ ಉಂಡ್ರೇನು ಬಿಟ್ರೇನು, ಅವ್ ಬಂದ್ರೇನು ಬಿಟ್ರೇನು, ಅಲ್ಲ ಬರುವಲ್ಲೇ ದಾರಿಯಲ್ಲೇ ಆಕ್ಸಿಡೆಂಟ್ ಆದ್ರೇನು ಬಿಟ್ರೇನು ಅಲ್ಲ? ಅಲ್ಲ ರೀ, ಹಂಗಲ್ಲ ರೀ. ಅಲ್ಲ, ಇಷ್ಟು ಚಿಕ್ಕ ಮಾತಿಗೆ ಅಂತೆಂತ ದೊಡ್ಡ ಮಾತಕ್ಕೆ? ಈಗ ಬರ್ತೀನಿ ತಾಳಿ ಬಂದಿಟ್ಟ. ಇದನ್ನ ಇಟ್ಟು ಬರ್ತೀನಿ, ನೀವು ಹೋಗಿ ಫ್ರೆಶ್ ಆಗಿ ಬರ್ರಿ, ಇಬ್ರು ಕೂಡ ತಿನ್ನೋಣ, ಆಯ್ತಾ? ಏನ್ ಅವಸರ ಇಲ್ಲ, ನಾ ಈಗ ಆಲ್ರೆಡಿ ತಿಂದು ಬಂದೀನಿ. ಅಯ್ಯೋ ದರಿದ್ರನ, ತಿಂದು ಬಂದನ ಮತ್ತೆ ಕೊಟ್ಟು ನನಗೆ ತಿನ್ಬೇಡ ಅನ್ಸತ್ತಾನ. ಏನೇ ಭಯಕತಿ ಅಲ್ಲ ನನ್ಗ? ಇಲ್ಲ ರೀ, ಇಲ್ಲ ಭಯಕತ್ತಿಲ್ಲ ರೀ ನಾನು. ನಿನ್ನ ಬಾಳ ಓವರ್ ಆಕ್ಟಿಂಗ್ ಮಾಡ್ಬೇಡ ನೀನ. ಬಾಯಿ ಮುಚ್ಕೊಂಡು ತಿನ್ನ. ನಾನು ಬಾಳ ಟಯರ್ಡ್ ಆಗೈತಿ, ನಾ ಹೋಗಿ ಮಲ್ಕೊಂತೀನಿ. ಓಕೆ ರೀ. ವಿಜಯಲಕ್ಷ್ಮಿ 6 ಗಂಟೆ ಆಯ್ತು, ಎದ್ದೇಳಮ್ಮ. 6 ಗಂಟೆ ಆದ್ಮೇಲೆ ಮಲ್ಕೋಬಾರ್ದು ಹೆಣ್ಮಕ್ಳು ಯಾವತ್ತು. ಎದ್ದೇಳು. ಅದಕ್ಕೆ ಅಲ್ಲಮ್ಮ ಗಡಿಯಾರನ 5 ಗಂಟೆಗೆ ಹಾಕಿದ್ದೀನಿ. ಅದು 6 ಆತಂದ್ರೆ ಎದ್ದೇಳ್ತೀನಿ ಬಿಡಮ್ಮ. ನಿನ್ ದಿನ ಕೋತಿ ಪನಿಗಳು ಭಾಳ ಜಾಸ್ತಿ ಆಗತ್ತಾವು. ಎದ್ದೇಳು ಅಮ್ಮ. ಬಿಡಮ್ಮ, ಎದ್ದೇಳ್ತೀನಿ. ಕಾಲೇಜ್ ಹೊತ್ತಾಗತೈತಿ, ಎದ್ದೇಳ್ತೀನಿಲ್ಲ? ಅಮ್ಮ, ಫಸ್ಟ್ ಪೀರಿಯಡ್ ಮ್ಯಾಥ್ಸ್ ಅಮ್ಮ, ಅದು ಭಾಳ ಬೋರಿಂಗ್ ಮಾ. ನಾವಲ್ಲಮ್ಮ, ನಾ ಸೆಕೆಂಡ್ ಪೀರಿಯಡ್ ಹೋಗ್ತೀನಿ. ಸ್ವಲ್ಪ ಮಲ್ಕೊಳಕ್ ಬಿಡು, ಒಂದಿಟ್ಟು ಹಂಗ್ಯಾಕೆ ಮಾಡ್ತೀನಿ? ಏನಾದ್ರೂ ಮಾಡ್ಕೊಂಡು ಹೋಗು ಮಾ. ನನ್ನ ಮುದ್ದೆ ಬಂಗಾರ ಎಲ್ಲ ಎದ್ದೇಳ್ಮ. ಟೈಮ್ ಆಗೈತಿ, ಭಾಳ 11 ಆಗೈತಿ ಟೈಮ್. ಎದ್ದೇಳ್ಮ. ಅಮ್ಮ, ನಾನು ಬಿಟೆಕ್ ಆದ್ಮೇಲೆ ನಾನು ಏನಾದರೂ ಫಾರಿನ್ಗೆ ಏನಾದರೂ ಕಳಿಸೋ ಯೋಚನೆ ಇದೆಯಮ್ಮ?
ಅಂತ ಚಾನ್ಸ್ ಏನಿಲ್ಲ. ನೀ ಅಂತ ಡ್ರೀಮ್ ಒಳಗೂ ಮಲ್ಕೊಳಕ್ ಹೋಗಬೇಡ. ಇಲ್ಲೇ ದುಡ್ಡು ದಂಡ ಆಗೈತೆ ಅಂತ ನಾನು ನಿಮ್ಮ ಅಪ್ಪ ಬೈತಿರ್ತೀನಿ ಅವಾಗ. ಇನ್ನು ಅಷ್ಟು ದುಡ್ಡು ಖರ್ಚು ಮಾಡಿ ನಿನಗೆ ಅಲ್ಲಿ ಕಳಿಸುವಂತ ಯೋಗ್ಯತೆ ಅಂತೂ ನಿನಗಿಲ್ಲ. ಹಂಗಾದ್ರೆ ಜಾಬ್ ಬಂದ್ರೆ ಬೆಂಗಳೂರು ಕಳಿಸ್ತೀಯ ನನ್ನ? ಯವ್ವ ಅಂತ ಇದನ್ನ ಇಲ್ಲ. ಅಲ್ಲಿ ಬೆಂಗಳೂರಿಗೆ ಹೋಗಿದ್ದು ಹುಡುಗಿಯರೆಲ್ಲ ಕೆಟ್ಟ ಕೆರ ಹಿಡ್ದಾವಂತ. ಅಂತಂದ್ರೆ ನಿನ್ನ ಅಲ್ಲಿ ಕಳಿಸಿದೆ ಅಂದ್ರೆ ಪೂರ್ತಿ ಕೆರ ಹಿಡಿತೀನಿ ನೀನು. ಹಂಗಾಗಿ ಕಳ್ಸೋ ಚಾನ್ಸೇ ಇಲ್ಲ. ನಿಂದು ಈ ಸದ್ಯ ಜಾಬ್ ಮಾಡೋಂಗೆ ಇಲ್ಲ. ಆಮೇಲೆ ನಿಂದೀಗ ಎಜುಕೇಶನ್ ಆದ ಮರ್ದಿನಾನ ನಿನ್ನ ಮದುವಿನ. ಅಮ್ಮ ಇಂಥ ಕರ್ಮಕ್ಕೆ ಯಾಕೆ ನನ್ನ ಕಾಲೇಜಿಗೆ ಕಳಿಸ್ತೀಯ? ಆರಾಮಾಗಿ ಮಲ್ಕೊಂತೀನಿ ಹೋಗತ್ತ. ಅಯ್ಯೋ ಉದ್ದಾರ. ಅಲ್ಲ ಟೈಮ್ ನೋಡಿದ್ರೆ 8 ಹಾಕುವಂತ ಇನ್ನೂ ಮಕ್ಕೊಂಡಾಳ ಈಕಿನ್ನ ನೀರು ಗೆಬ್ಸೋದ ಚಲೋ ಇಕ್ಕಿದು. ನಿಮ್ಮವನ ಯಾರಿದೆ? ಏನೋ ಅಂದಿಲ್ಲ ನೀ ನನ್ಗ? ಅದು ಏನೂ ಅಂದಿಲ್ಲ ನಾನು. ಗುಡ್ ಮಾರ್ನಿಂಗ್ ಅಂದೆ ಅಷ್ಟೇ. ಅಲ್ಲ ಎಷ್ಟೊತ್ತನ ಮಲಗ್ತೀಯ ನೀನು? ಬೆಳಗ್ಗೆ ಎದ್ದು ಗಂಡ ಅದಾನ, ಅವಂಗೆ ಒಂದಿಟ್ಟು ನಾವು ಅಡ್ಗೆ ಮಾಡಿಕೊಡ್ಬೇಕು, ಚಾ ಕಾಫಿ ಕೊಡಬೇಕು ಅನ್ನೋದೈತಿ ಒಂದಿಟ್ಟರ. ಅವನಿಗೆ ಆಫೀಸ್ಗೆ ಹೋಗ್ತಾನ, ಅವ್ನಿಗೆ ಟಿಫಿನ್ ಬಾಕ್ಸ್ ಅಥವಾ ಲಂಚ್ ಬಾಕ್ಸ್ ಕಟ್ಟಬೇಕು ಅನ್ನೋದು ಒಂಚೂರು ಇಲ್ಲ. ಹೋಗ್ಬೇಕಾದ್ರೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಬೇಕು ಕೊಡಬೇಕು ಅನ್ನೋದು ಒಂಚೂರು ಇಲ್ಲ. 10 ಗಂಟೆ 11 ಗಂಟೆ ತನಕ ಮಲಗ್ತೀಯ ನೀನು. ಅಮ್ಮ ಟೈಮ್ ಹತ್ತಾಯ್ತಾ? ಸಾರಿ ರೀ, ರಾತ್ರಿ ಮಲ್ಕೋಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ. ಅಲ್ಲ ರಾತ್ರಿ ಎಲ್ಲ ಅಂತ ಕೆಲಸ ನೀ ಏನ್ ಮಾಡಿ? ಅಲ್ಲ ರಾತ್ರಿ ಯಾವ ಟಿಫಿನ್ ಮಾಡ್ಬೇಕು, ಬೆಳಗ್ಗೆ ಎಂತ ಹೆಲ್ದಿ ಫುಡ್ ಮಾಡ್ಬೇಕು ನಿಮಗೆ, ಆಮೇಲೆ ಲಂಚ್ಗೆ ಹೆಲ್ದಿ ಸ್ನ್ಯಾಕ್ಸ್ ಎಂತ ಮಾಡಬೇಕು, ಆಮೇಲೆ ನಿಮಗೆಲ್ಲ ಆಫೀಸ್ಗೆಲ್ಲ ಹೆಂಗೆ ಐಟಮ್ಗಳು ಮಾಡಿ ಕಳಿಸ್ಬೇಕು ಅಂತ ಯೋಚನೆ ಮಾಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮ್ಮ ಹೆಲ್ತ್ಗೋಸ್ಕರ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟೆಲ್ಲ ಲೇಟ್ ಆಯ್ತು ರೀ. ಆಮೇಲೆ ನಿಮ್ಗೋಸ್ಕರನೇ ನಾನೆಲ್ಲ ನೋಡ್ಕೊಂಡಿದ್ದು ಮಾಡಿದ್ದು ಎಲ್ಲ. ನೋಡು ನಾನು ಹೆಲ್ತಿಯಾಗಿ ಅದೀನಿ. ನೀ ರಾತ್ರಿ ಎಲ್ಲ ವಿಡಿಯೋಗಳನ್ನ ನೋಡಿ ನನಗೆ ಬೆಳಗ್ಗೆ ಎದ್ದು ಟಿಫಿನ್ ಹಾಕ್ಲಾರ್ದ ಬಿಟ್ಟೆ ಅಂದ್ರೆ ಕರೆನ ನನ್ನ ಹೆಲ್ತ್ ಹಾಳಾಗಿ ಹಳ್ಳ ಹಿಡಿದು ಹೋಗುತ್ತೆ. ಸಾರಿ ರೀ. ಹೋಗಿ ಟಿಫಿನ್ ಮಾಡೀನಿ, ಟಿಫಿನ್ ಮಾಡ್ಕೊಂಡು ತಿಂದು ಮಲ್ಕೋ. ಹಂಗ ಖಾಲಿ ಹೊಟ್ಟಿಲೆ ಮಲ್ಕೋಬಾರ್ದು, ಹೆಲ್ತ್ ಹಾಳಾಗುತ್ತೆ. ಆಯ್ತು ರೀ. ಹ್ಞೂ ಅಂತೇಳಿ ಏನ್ ನೋಡ್ತೀನಿ, ನಡಿ ಎದ್ ನಡೆ. ಉಪ್ಸ್, ಹಿಂಗೆ ನೋಡಿ ಲೈಫ್. ಅಮ್ಮ ನಾ ಬಂದ್ಬಿಟ್ಟೆ. ಅವ್ವ ಬಂತವ ನನ್ನ ಮುದ್ದು ಬಂಗಾರಿ. ಬಾ. ಏನಮ್ಮ ಇಷ್ಟೊಂದು ತೆಳಗಾಗಿಬಿಟ್ಟಿಯಾ? ಯಾಕ ಹಾಸ್ಟೆಲ್ನಾಗ ಕೆಳಗೆ ಊಟ ಮಾಡ್ಲಿಲ್ಲನ? ಟೈಮಿಗೆಲ್ಲ ಊಟ ಮಾಡ್ಬೇಕಿಲ್ಲ, ಎಷ್ಟು ತೆಳಗಾಗಿ ನೋಡು ಒಂದಿಟ. ಅಮ್ಮ ನಾ ಚೆನ್ನಾಗೇ ತಿಂದೀನಿ, ಬಟ್ ಹಾಸ್ಟೆಲ್ನಾರ ಚೆನ್ನಾಗಿ ಅಡ್ಗೆ ಮಾಡಿ ಹಾಕ್ತಿದ್ದಿಲ್ಲ ಅಷ್ಟೇ. ನೀ ಫ್ರೆಶ್ ಆಗಿ ಬಾ, ನಾನು ಟಿಫಿನ್ ಮಾಡಿರ್ತೀನಿ, ಇಬ್ರು ಕೂಡ ತಿನ್ನೋಣಂತ. ಏನ ಅಮ್ಮ ನಾ ಹಿಂಗ ತಿಂತೀನ್ವಾ, ನೋ ಫಾರ್ಮಾಲಿಟೀಸ್ ಅಮ್ಮ. ಅಮ್ಮ ಹಾಸ್ಟೆಲಲ್ಲಿ ಇದೆಲ್ಲ ಹಿಂಗೆ ರೂಢಿ ಆಗಿಬಿಟ್ಟಿದೆ ನನಗೆ. ಇಲ್ಲ ಓಕೆ ನಾನು ಫ್ರೆಶ್ ಆಗಿ 5 ನಿಮಿಷದಲ್ಲಿ ಬರ್ತೀನಿ ಆಯ್ತಾ? ಇಬ್ರು ಕೂಡ ತಿನ್ನೋಣಂತ. ತಗೋ ನಿನ್ನ ಫೇವ್ರೇಟ್ ಅಂತ ಹೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ, ಚೆನ್ನಾಗಿ ತಿನ್ನು. ಇನ್ನೂ ಸ್ವಲ್ಪ ಹಾಕ್ಲಾ? ಆಮೇಲೆ ಚಾನು ಮಾಡಿದ್ದೀನಿ ನೋಡಿ, ಚಾ 20 ಸಲ ಕುಡಿತಲ್ಲ, ಚಲೋ ತಂಗೆ ಹಾಲ್ನಾಗ ಹಾಕಿ ಮಾಡಿನಿ ತಗೋ. ಹಾಂ ಅಮ್ಮ ಸಾಕು. ಅಮ್ಮ ನಾನು ನೀನು ಒಂದೇ ದಿನಕ್ಕೆ ದಪ್ಪ ಮಾಡ್ತೀನಿ, ಹಂಗೆ ಹಾಕಾಕತ್ತೀಯಲ್ಲ. ಇದು 4ನೇ ಸಲ ನೀನು ಹಾಕಿಸ್ಕೊಳಕತ್ತಿದ್ದು. ಹಾಕೋ ತಿನ್ನು. ಅದು ಅಲ್ದ ಹಾಸ್ಟೆಲ್ನಾಗ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ, ಎಷ್ಟು ತೆಳಗಾಗಿ ತಿನ್ನು, ಚೆನ್ನಾಗಿ ತಿಂತಿರು. ಬಜ್ಜಿ ಮಾಡ್ತೀನಿ, ನಿನ್ನ ಫೇವ್ರೇಟ್ ಅಲ್ವಾ, ಮಾಡಿಕೊಡ್ತೀನಿ, ಆಮೇಲೆ ತಿನ್ನು ಅಂತೆ. ಹಾಂ ಅಮ್ಮ. ಅಬ್ಬಾ ನಮ್ಮ ಅಮ್ಮಂಗಂದ್ರೆ ನಾನಂದ್ರೆ ಎಷ್ಟು ಇಷ್ಟ ಅಲ್ಲ. ನಾವು ಬಂದಾಗೊಮ್ಮೆ ಎಲ್ಲ ನನ್ನ ಫೇವ್ರೇಟ್ ಅಂತ ಎಲ್ಲ ಮಾಡಿ ಹಾಕ್ತಾಳೆ. ಲವ್ ಯು ಅಮ್ಮ. ಅಮ್ಮ ಅಯ್ಯ ಬರ್ರಿ. ನೀನು ಸರಿಯೇ ಅಳಿಯಂದ್ರೆ? ಹೆಂಗಿದ್ರೆ ಆರಾಮಿದ್ದೀರಲ್ಲ? ಪ್ರಯಾಣ ಎಲ್ಲ ಹೆಂಗಿತ್ರಿ ಅಳಿಯಂದ್ರ? ಚಲೋ ಐತ್ರಿ ಅತ್ಯಾರ. ಬರ್ರಿ ಅಳಿಯಂದ್ರ, ಕುತ್ಕೋರಿ. ಮತ್ತೆ ಮನೆಗೆಲ್ಲರೂ ಆರಾಮದಾರಲ್ಲ? ಹಾರಿ ಅತ್ತಿ, ಎಲ್ಲರೂ ಆರಾಮದಾರ. ಅಮ್ಮ ನಿನ್ ಮಗಳು ಬಂದಿದ್ದೀನಿ ನೋಡಮ್ಮ ಒಂದಿಟ್ಟು. ನೀನ್ ಬಂದಿದ್ಯಾ? ನನ್ನ ಅಳಿಯಂದ್ರು ಬಂದಿದಾರಲ್ವಾ, ಅಳಿಯಂದ್ರ ಅವರು. ಅಳಿಯಂದ್ರೆ ನೀವು ಮಾತಾಡ್ತೀರಿ, ನಾನು ಸ್ವಲ್ಪ ಬರ್ತೀನಿ. ಆಯ್ತ್ರಿ ಅತ್ತಿ. ಅಳಿಯಂದ್ರೆ ತಗೋರಿ, ಚಾ ಮಾಡಿದ್ ಬಿಸಿ ಚಾ ಐತಿ, ಕುಡೀರಿ. ಸರಿ ರೀ ಅತ್ತಿ. ಅಮ್ಮ ನಂಗೂ ಚಾ ಕೊಡುವ? ನೀನ್ ಸಣ್ಣ ಹುಡುಗಿನ ಹೋಗಲ್ ಕಿಚನ್ದಾಗ ಹಾಕಿ ತಿಂದು ತಗೊಂಡ್ಬರ ಹೋಗು. ಅಮ್ಮ ಇವತ್ತು ಅಡ್ಗೆ ಏನ್ ಸ್ಪೆಷಲ್ ಅಮ್ಮ? ನಮ್ಮ ಅಳಿಯಂದ್ರಿಗೆ ಚಿಕನ್ನು ಕೋಳಿ ಸಾಂಬಾರು ಇಷ್ಟ ಅಂತ ಅದನ್ನ ಮಾಡಿದೀನಿ. ಅಮ್ಮ ನಂಗೆ ಚಿಕನ್ ಮಟನ್ ಅದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಲ್ಲಮ್ಮ. ನೀ ತಿನ್ನಲ್ಲ ಅಂತ ಗೊತ್ತೇ, ಅದಕ್ಕೆ ಅಳಿಯಂದ್ರಿಗೋಸ್ಕರ ಮಾಡಿದ್ದೀನಿ ನಾನು. ಹಾಗಾದ್ರೆ ನಂಗೇನಮ್ಮ? ನಿನ್ಗೋಸ್ಕರ ವೆಜಿಟೇಬಲ್ ಸಲಾಡ್, ಪಲ್ಯ ಮತ್ತೆ ಚಪಾತಿ ಮಾಡಿದ್ದೀನಿ, ನೋಡಿ ತಿನ್ನು. ಅಮ್ಮ ವೆಜಿಟೇಬಲ್ ಅಮ್ಮ, ಮದುವೆಗೆ ಮುಂಚೆನೂ ನನಗೆ ವೆಜಿಟೇಬಲ್ಲೇ ಕೊಡ್ತಿದ್ದೆ, ಈಗ ಮದುವೆ ಆದ್ಮೇಲೆನೂ ಅದನ್ನೇ ಕೊಡ್ತೇವೆ. ಹಾಸ್ಟೆಲಲ್ಲೂ ಅದೇ. ನನ್ನ ಜೀವ ಹಿಂಡೋದಕ್ಕೆ ಅಂತಲೇ ಹುಟ್ಟಿದ್ಯಾ ಕಣೆ ನೀನು. ಹಾಗಾದ್ರೆ ಹೊರಗೆ ಹೋಗಿ ತಿನ್ನೋಗು. ನನ್ನ ಹೊರಗೆ ಹೋಗಂತಿ? ಇಲ್ಲ ಅಂದ್ರೆ ಆನ್ಲೈನ್ ಆರ್ಡರ್ ಮಾಡ್ತೀನು. ಇನ್ನೊಂದು ಸ್ವಲ್ಪ ಹಾಕ್ಲೇ ಅಳಿ ಅಂದ್ರೆ? ಸಾಕ್ರಿ. ತಿನ್ನು ಚೆನ್ನಾಗಿ ತಿನ್ನು, ಒಂದು ಸ್ವಲ್ಪನೂ ಇದು ಇಲ್ಲ, ತಿನ್ನು. ಇದೇ ವೆಜಿಟೇಬಲ್ ಸಲಾಡೇ ಗತಿ ನಂಗೆ. ಅಲ್ಲ ಯಾಕೆ ಅರ್ಜೆಂಟಾಗಿ ಫೋನ್ ಮಾಡಿ ಬಾ ಅಮ್ಮ ಬೇಗ ಅಂತಂದು ಏನಾಯ್ತು? ಅದು ಅಳಿಯಂದ್ರ ಅಲ್ಲಿದಾರ? ಅಮ್ಮ ನಿನ್ ಮಗಳು ಮುಂದೆ ಕುಂತೀನಿ, ನೀನ್ ಕಾಣ್ವಾಳನ? ನಿನ್ಗೆ ಅಳಿಯಂದ್ರ ಬೇಕಾಗ್ಯಾರನ? ಈ ಹಂಗ್ಯಾಕ್ ಸಿಟ್ಟಕ್ಕೆ ಏನಾಗೈತಿ ಹೇಳೊಂದಿಟ್ಟು. ಹೌದು ಎಲ್ಲಿ ಹೋಗ್ಯಾರ ಅವ್ರು? ಅಮ್ಮ ನಂಗೆ ಡಿವೋರ್ಸ್ ಬೇಕಾಗೈತಿ. ಏನಾಯ್ತಮ್ಮ? ಅಮ್ಮ ನನ್ಗೆ ಆಗಲ್ಲಮ್ಮ, ನೀವು ಒಳ್ಳೆಯವ್ರಂತ ಹೇಳಿ ಮದುವೆ ಮಾಡಿಕೊಟ್ಟಿದ್ದೀರಾ ನನಗೆ, ಆದ್ರೆ ನಂಗೆ ಆಗಲ್ಲಮ್ಮ. ಅಲ್ಲಮ್ಮ ನಾನು ಮದುವೆಯಾಗಿ ಮನ್ಯಾಗ ಹೋಗ್ಬೇಕು ಅದೀನಿ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಆಮೇಲೆ ನಾನು ಹೊರಗೆ ಕರ್ಕೊಂಡು ಹೋಗ್ಬೇಕನ್ನೋದು ಅವ್ರಿಗೆ ಗೊತ್ತಂಗಿಲ್ಲ. ನನ್ಗೆ ಏನಾಗೈತಿ ಉಂಡಾಳ ತಿಂದಾಳ ಅದನ್ನೂ ಗೊತ್ತಿರಂಗಿಲ್ಲ. ಬರೇ ಯಾವಾಗ ನೋಡ್ತೀವಿ ಯಾವಾಗ ಲ್ಯಾಪ್ಟಾಪ್ನಾಗ ಕಣ್ಣು ಮುದ್ದು ಇಟ್ಕೊಂಡು ಕುಂತಿರ್ತಾರ. 24 ತಾಸು ಲ್ಯಾಪ್ಟಾಪ್ನಾಗೆ ಇರ್ತಾರೆ. ನಾನು ಒಂಚೂರು ಏನೂ ಕೇಳೋದೇ ಇಲ್ಲ ಅಮ್ಮ, ನಂಗೆ ಸಾಕಾಗ್ಬಿಟ್ಟಿದೆ ಅಮ್ಮ.
ಮೂವಿಗೆ ಹೋಗೋಣ ಅಂತಂದ್ರೆ ನಲ್ಲಿ ನೋಡ್ಕೋ ಅಂತ ಹೇಳ್ತಾರೆ. ಆಮೇಲೆ ಶಾಪಿಂಗ್ ಹೋಗೋಣ ಅಂತಂದ್ರೆ ಆ್ಯಪ್ ಇದೆ, ಎಷ್ಟು ತಗೊಂಡು ಅದ್ರಲ್ಲಿ ಹೋಗಿ ಆರ್ಡರ್ ಮಾಡು, ನಿಂಗೆ ಏನ್ ಬೇಕು ಆನ್ಲೈನ್ ಅಲ್ಲೇ ಬರುತ್ತೆ ಅಂತಾರೆ. ಆಮೇಲೆ ಊಟಕ್ಕೆ ಹೋಗೋಣ ಹೊರಗಡೆ ಅಂತಂತಂದ್ರೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ನು ಮನೆಗೆ ಬರುತ್ತೆ ಅಂತಾರೆ. ಏನಮ್ಮ ಏನ್ ಕೇಳಿದ್ರು ಒಂಚೂರು ಟೈಮ್ ಸ್ಪೆಂಡ್ ಮಾಡ್ತಾನೆ ಇಲ್ಲಮ್ಮ ನನ್ನ ಜೋಡಿ. ನನಗೆ ಹೆಂಗಾಗ್ತಿದೆ ಅಂದ್ರೆ ಜೈಲ್ನಾಗ ಹಾಕಿದಂಗೆ ಆಗ್ತಿದೆ ಅಮ್ಮ ನಂಗೆ. ಸಾಕಮ್ಮ, ನಂಗೆ ಸಾಕಾಗ್ಬಿಟ್ಟಿದೆ ನಂಗೆ. ಆಮೇಲೆ ನಾನು ಜಾಬ್ ಮಾಡ್ತೀನಿ ಅಂತಂದ್ರು ಅದಕ್ಕೂ ಬೇಡ ಅಂತಾನೆ. ಆಮೇಲೆ ಏನಾದರೂ ಹೇಳಿದ್ರು ಒಟ್ಟೆ ಏನು ನನಗೆ ಒಂಥರ ಹೆಂಗಾಗ್ತಿದೆ ಅಂದ್ರೆ ಮನ್ಯಾಗದಿನೋ ಅಥವಾ ಜೈಲ್ನಾಗದಿನೋ ಅಂತ ಫೀಲ್ ಆಗೋದೈತಿ. ಮದುವೆಗೂ ಮುಂಚೆನೂ ಹಂಗ ಆಗ್ತಿತ್ತು, ಈಗ ಮದುವೆ ಆದ್ಮೇಲೂ ಹಂಗ ಆಗ್ತಿದೆ. ನನಗೆ ಆಗ್ತಿಲ್ಲ ಅಮ್ಮ, ನನಗೆ ನಿಜ ಏನೂ ಆಗ್ತಿಲ್ಲ. ಇಷ್ಟೇ ನನ್ನ ರೀಸನ್ಸು ನಿಂಗೆ ಡೈವರ್ಸ್ ಕೊಡೋದಕ್ಕೆ? ಓಯ್ ಸಾಕಂಗಿಲ್ಲ. ಅಲ್ಲ ಮಗಳೇ, ಇಷ್ಟೇ ನಾನು ನಿನ್ನ ಅಳಿಯಂದ್ರನ್ನ ಅರ್ಥ ಮಾಡ್ಕೊಂಡಿರೋದು. 1 ವರ್ಷ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನೀನು ಅರ್ಥನೇ ಮಾಡ್ಕೊಂತಿಲ್ವಾ ಅವ್ರನ್ನ? ನಿಂಗೊಂದು ವಿಷಯ ಗೊತ್ತಾ, ನಿಮ್ಮ ಅತ್ತೆ ಇದಾರಲ್ವಾ, ಅವ್ರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಆಗಿ 10 ಲಕ್ಷ ಕೊಟ್ಟು ಆಪರೇಷನ್ ಮಾಡೋ ಪರಿಸ್ಥಿತಿ ಬಂತು. ಆಗ ಅವರು ಸಡನ್ ಆಗಿ ದುಡ್ಡು ಹೊಂದಿಸಿ ಅವ್ರನ್ನ ಆಪರೇಷನ್ ಮಾಡಿಸಿದ್ರು. ಅದನ್ನ ನಮ್ಗೆ ಮದುವೆಗಿನ ಮುಂಚೆನೇ ಹೇಳಿದ್ದಾರೆ. ಅಲ್ಲ, ಅದು EMI ಕಟ್ಟೋದಕ್ಕೆ ನಿನ್ನನ್ನು ಜಾಬ್ ಸೇರಿಸಿ ಆರಾಮಾಗಿ ಅವರು EMI ಕಟ್ಟಿ ಎಲ್ಲಾನು ತೀರಿಸ್ಬೋದಾಗಿತ್ತು. ಬಟ್ ಆದ್ರೂ ಅವರು ನಿನ್ನನ್ನು ಜಾಬಿಗೆ ಕಳಿಸ್ಲಾರ್ದೆ ನಿನ್ನನ್ನ ಮನ್ಯಾಗ ಕುಂದಿರ್ಸಕತ್ತಾರ. ಯಾಕೆ ಗೊತ್ತಾನ, ನಿನಗೆ ಹೊರಗೆ ಹೋಗಿ ದುಡಿಯೋದು ಅವಶ್ಯಕತೆ ಇಲ್ಲ, ಆರಾಮಾಗಿ ಮನ್ಯಾಗ ಇದ್ಕೊಂಡು ತಿನ್ಲಿ ಅಂತ ಹೇಳಿ ನಿನಗೆ ಅವ್ರು ಅಷ್ಟೆಲ್ಲ ಒಬ್ರ EMI ಕಟ್ಕೊಂಡು ಓವರ್ಟೇಕ್ ಜಾಬ್ ಮಾಡಿ ಹಗಲು ರಾತ್ರಿ ದುಡಿಯಾಕತ್ತಾರ ಅವರು. ಅದು ನಿನಗೆ ಅರ್ಥ ಆಗೋಲ್ಲಲ್ಲ. ತಾಯಿನ ಚೆನ್ನಾಗಿ ನೋಡ್ಕೊಂಡವನೇ ಹೆಂಡತಿನೂ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಆಗೋದು. ಅದನ್ನ ತಿಳ್ಕೊ ಫಸ್ಟ್. ಅವ್ರಿಗೆ 15 ಲಕ್ಷ ಸಾಲ ಇದ್ರೂ ಕೂಡ ನಮ್ಗೆ ವರದಕ್ಷಿಣೆ ಕೊಡು ಅಂತ 1 ರೂಪಾಯಿನೂ ಕೇಳಿಲ್ಲ ಅವರು. ವರದಕ್ಷಿಣೆ ಇಲ್ದೇನೆ ನಿನ್ನನ್ನು ಮದುವೆ ಆಗಿದ್ದಾರೆ. ಅಷ್ಟು ಒಳ್ಳೆಯವರಿದ್ದಾರೆ ನಮ್ಮ ಅಳಿಯಂದ್ರು, ಗೊತ್ತಾ ನಿಂಗೆ? ನೀನು ಜಾಬ್ ಮಾಡ್ತೀನಿ ಅಂದ ತಕ್ಷಣ ಅಳಿಯಂದ್ರೆ ನನಗೆ ಕಾಲ್ ಮಾಡಿದ್ರು. ಏನಂದ್ರು ಗೊತ್ತಾ ನಿನಗೆ? ನೀವು ಮೊದಲು ಕೆಲಸ ಮಾಡ್ತಿದ್ರಿ ಅತ್ಯಾರ, ನಿಮ್ಮ ಯಜಮಾನ್ರು ಇಬ್ರು ಕೆಲಸ ಮಾಡ್ತಿದ್ರಿ. ನೀವು ಇಬ್ರು ಕೆಲಸ ಮಾಡೋದ್ರಿಂದಾಗಿ ನನ್ನ ಹೆಂಡತಿ ಒಬ್ಬಕ್ಕೆ ಮನೆಯಾಗ ಇದ್ಕೊಂಡು ತನಗೇನು ಬೇಕು ತಾ ಮಾಡ್ಕೊಂಡು ತಿಂದು ಆಮೇಲೆ ಕಾಲೇಜ್ಗೆ ಹೋಗ್ತಿದ್ಲು. ಆವಾಗಲೂ ಆಕಿ ಕಷ್ಟಪಟ್ಟಾಳ, ಆವಾಗಲೂ ಪಾಪ ಆಕೆಲ್ಲ ಎಷ್ಟೆಲ್ಲ ಅನುಭವಿಸಾಳ. ಅಷ್ಟೆಲ್ಲ ಇದ್ರೂ ಆಕಿ ಯಾವುದನ್ನು ತೋರಿಸ್ಕೊಟ್ಟಿಲ್ಲ. ಆದ್ಮೇಲೆ ಈಗ ಮದುವೆ ಆದ್ಮೇಲೆ ಆಕಿ ಜಾಬ್ ಮಾಡ್ತಾಳಂತಂದ್ರೆ ನನಗೆ ಆ ಕಷ್ಟ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಅತ್ತೆ. ಅದಕ್ಕೆ ನಾ ಆಕಿಗೆ ಜಾಬ್ ಮಾಡೋದು ಅವಶ್ಯಕತೆ ಇಲ್ಲ, ಆರಾಮಾಗಿ ಮನೆ ಕುತ್ಕೊಂಡು ತಿಂದರೆ ಸಾಕು. ನಾ ಅಲ್ಲ ಆಕಿಗೆ ಎಷ್ಟು ಬೇಕೋ ಅಷ್ಟು ಅವಕಾಶನ ಮಾಡ್ಕೊಡ್ತೀನಿ. ಆಕಿಗೆ ಏನು ಬೇಕೋ ಅದನ್ನೆಲ್ಲ ನಾನು ತಂದು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅತ್ತೆ ಅಂತ ಹೇಳಿದ್ರು ಅವ್ರು ನನಗೆ ಫೋನ್ ಮಾಡಿ. ನೀ ಹೇಳಿದ್ದು ಎಲ್ಲ ನನಗೆ ಗೊತ್ತು. ನೋಡು ಮಗಳೇ, ಮದುವೆಗಿನ ಮುಂಚೆ ಗಂಡ್ಮಕ್ಳು ಜವಾಬ್ದಾರಿ ಇಲ್ಲಾರ್ದನ ಇರ್ತಾರೆ ಹೊರತು ಮದುವೆ ಆದಮೇಲೆ ಎಲ್ಲ ಜವಾಬ್ದಾರಿನೂ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಎಲ್ಲವನ್ನು ನಿಭಾಯಿಸ್ಕೊಂತ ಹೋಗ್ತಿರ್ತಾರೆ. ಅದನ್ನು ನಾವು ಮನೇಲಿದ್ದ ಹೆಣ್ಮಕ್ಳು ತಿಳ್ಕೊಬೇಕು. ಅದನ್ನು ತಿಳ್ಕೊಂಡು ನಾವು ಜೀವನ ನಡೆಸಬೇಕು. ಅರ್ಥ ಆಯ್ತಾ? ನಮಗೇನಾದರೂ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅನಿಸಿದ್ರೆ ಫಸ್ಟ್ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಅವ್ರ ಬೇಕು ಬೇಡಗಳನ್ನು ತಿಳ್ಕೊಬೇಕು. ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದನ್ನು ನಾವು ಕಲಿಬೇಕು. ಅದೇ ನಮ್ಗೆ ಅವ್ರು ಮಾಡೋ ನಮ್ಗೆ ದೊಡ್ಡ ಹೆಲ್ಪ್ ಆಗಿರುತ್ತೆ. ಅದನ್ನು ನೀನು ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡು. ಅದು ಬಿಟ್ಟು ಈ ಥರ ಕಂಪ್ಲೇಂಟ್ ಹೇಳಬೇಡ. ಏನಾದರೂ ನಿರ್ಧಾರ ತಗೋಬೇಕಾದ್ರೆ ಫಸ್ಟ್ ಈ 3 ಸಲ ಯೋಚನೆ ಮಾಡು. 3 ಸಲ ಇಲ್ಲ, 30 ಸಲ ಯೋಚನೆ ಮಾಡಿದ್ರೂ ಚಿಂತಿಲ್ಲ. ಯಾಕಂದರೆ ಸಡನ್ನಾಗಿ ಯಾವ ನಿರ್ಧಾರನೂ ತಗೋಬಾರ್ದು. ಒಮ್ಮೆ ನಿರ್ಧಾರ ತಗೊಂಡ್ರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಮಗೆ ಗೊತ್ತಿರಂಗಿಲ್ಲ. ಸೊ ನಾನು ನಿನಗೆ ಹೇಳಕತ್ತೀನಿ, ಇವಾಗ ಹೋಗಿ ಮುಖ ತಕ್ಕೊಂಡು ಫ್ರೆಶ್ ಆಗಿ ಬಂದು ಕುಂತು ಒಂದು ಗ್ಲಾಸ್ ನೀರು ಕುಡಿ. ಆಯ್ತಾ? ನಾ ಹೋಗಿ ಬರ್ತೀನಮ್ಮ. ಮತ್ತೆ ನಿಮ್ಮಪ್ಪ ಬರ್ತಾನೀಗ. ಆಯ್ತಮ್ಮ. ಯಾಕೆ, ಏನಾಯ್ತು? ಎದಕ್ಕೆ ಕಳಕತ್ತಿದೀಯಾ? ಏನಾಯ್ತು? ಏನಾದ್ರೂ ತೊಂದರೆ ಆಯ್ತಾ? ನನ್ನಿಂದ ಏನಾದ್ರೂ ಆಯ್ತಾ? ಇಲ್ಲ ರೀ, ಏನೂ ಆಗಿಲ್ಲ. ಮತ್ತೆ ಏನಕ್ಕೆ ಕಳ್ತಿದ್ಯಾ? ಬಾಯಿಲಿ ನೋಡು, ನಾನು ಬದುಕಿರೋ ತನ ನಿನ್ ಕಣ್ಣಲ್ಲಿ ಒಟ್ಟ ನೀರು ಬರಬಾರ್ದು, ಆಯ್ತಾ? ಆಯ್ತು ರೀ, ಸಾರಿ ರೀ. ಯಾಕಮ್ಮ, ಯಾಕೆ ಸಾರಿ ಕೇಳಕತ್ತೀಯಾ? ಆರಾಮಾಗಿರು. ಹಬ್ಬ ಅವ್ವ ಇಲ್ಲ, ಎಲ್ಲಿ ಕಾಣೋಳ, ಬೇಗನೆ ಹೊರಗೆ ಹೋಗ್ಬೇಕೀಗ. ಏನೇ ಸದ್ದು ಗದ್ಲ ಇಲ್ಲಾರ್ದ ಸಣ್ಣಾಗಿ ಸ್ಲೋ ಆಗಿ ಉಸಿರು ಒಳಗತ್ತೆ ಹೊರಗೆ ಓಡಕ್ಕಂತೀಯ? ಏನು ಸಮಾಚಾರ? ಅಮ್ಮ ಹೊರಗೊಂಟಿನ್ಮಾ. ಅದು ನೋಡಿದ್ರೆ ಅರ್ಥ ಆಗತೈತಿ. ಎಲ್ಲಿಗೆ ಅಂತ ಕೇಳಾಕತ್ತೀನಿ ನಾನು ನಿನ್ನ. ಇಲ್ಲೇ ಅಮ್ಮ. ಅದ ಇಲ್ಲೇ ಅಂದ್ರೆ ಎಲ್ಲಿಗೆ? ಎಲ್ಲೋ ಅಮ್ಮ ಹೊಂಟಿನ ಒಟ್ಟ. ಈ ಎಕ್ಸ್ಟ್ರಾ ಡ್ರಾಮಾಗಳೆಲ್ಲ ಮಾಡ್ಲಾರ್ದೆ ಎಲ್ಲಿಗೆ ಹೊಂಟಿ ಅಂತ ಕರೆಕ್ಟಾಗಿ ಹೇಳು. ಅಮ್ಮ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ಲ, ಅನಾಥಾಶ್ರಮಕ್ಕೆ ಹೋಗಿ ನಾನು ನನ್ನ ಫ್ರೆಂಡು ಅನಾಥ ಮಕ್ಕಳಿಗೆ ಸ್ವಲ್ಪ ಫುಡ್ಡನ್ನ ಡೊನೇಟ್ ಮಾಡಿ ಬರ್ಬೇಕಂತ ಹೊಂಟಿದ್ಯಮ್ಮ. ಅಲ್ಲ, ಮೇಕಪ್ ಹಾಕ್ಲಿಕ್ಕಂದ್ರೆ ನೀನೋ ಒಂಥರ ಅನಾಥದ ಮಗು ಥರ ಕಾಣ್ತೀಯ. ಇನ್ನು ನೀನು ಅನಾಥ ಮಕ್ಕಳಿಗೆ ಊಟ ಹಾಕಕ್ಕೆ ಹೊಂಟಿದೀಯ. ಯಾವುದಕ್ಕೂ ಹೊಂದಾಣಿಕೆ ಆಗೋಲ್ದು, ಎಲ್ಲೇ ಏನೋ ಮಿಸ್ಟೇಕ್ ಆಗತೈತಿ. ಹೇಳು ಸರಿಯಾಗಿ ಏನಂತ. ಅವ್ವ ಯಾಕವ್ವ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ? ನನ್ನ ನಂಬೋದಕ್ಕೆ ಏನು ಪ್ರಾಬ್ಲಮ್ ನಿಂಗೆ? ನಿಜವಾಗ್ಲೂ ನೀ ನನಗೆ ಈ ಕ್ವಶನ್ನ ಕೇಳ್ತಿದ್ಯಾ ಮಗಳೇ? ಹೌದು ಹೇಳಮ್ಮ. ಲಾಸ್ಟ್ ಟೈಮ್ ನೀ ಏನು ಹೇಳಿದ್ದಿ, ಸಂಡೇ ನನಗೆ ಸ್ಪೆಷಲ್ ಕ್ಲಾಸ್ ಐತೆ ಅಂತ ಅಂದು. ಹ್ಞೂ ಅಂತ ನಾನು ಕಳಿಸ್ಕೊಟ್ಟೆ. ನೀನೇನು ಮಾಡಿದಿ, ಅದು ಫ್ಯಾಮಿಲಿ ಶೋನಲ್ಲಿ ನನಗೆ ಕಾಣಿಸ್ಕೊಂಡು. ಅವಾಗೇನಾಯ್ತು, ನನ್ನ ನಂಬಿಕೆ ಹಾಳಾಗೋಯ್ತು. ನೆಕ್ಸ್ಟ್ ವೀಕ್ ಏನು ಹೇಳಿದಿ, ನನ್ನ ಫ್ರೆಂಡಿಗೆ ಆರಾಮಿಲ್ಲ, ಆಕ್ಸಿಡೆಂಟ್ ಆಗೈತಿ, ಹೋಗಿ ದವಾಖಾನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋದಿ. ನಾನು ಹೋಗ್ಲಿ ಬಿಡ ಪಾಪ ಅಂತ ಕಳಿಸ್ಕೊಟ್ಟೆ. ಆಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ನೀನು ಪಬ್ನಾಗ ಹೋಗಿರೋ ರೀಲ್ಸ್ ನನ್ನ ಕಣ್ಣು ಮುಂದೆ ಬಂದು ನಿಂತು. ಪಬ್ನಾಗ ಹೋಗಿ ಪುಷ್ಪ 2 ಸಾಂಗ್ನ ಹಾಡಾಕತ್ತಿದ್ದೆಲ್ಲ, ಡ್ಯಾನ್ಸ್ ಮಾಡಾಕತ್ತಿದ್ದೆಲ್ಲ. ಅವಾಗ ಏನಾಯ್ತು, ನನಗೆ ನಿನ್ನ ಮೇಲೆ ನಂಬಿಕೆ ಪೂರ್ತಿಯಾಗಿ ಹೋಯ್ತು. ಎಲ್ಲ ಟೈಮ್ದಲ್ಲೂ ನೀನು ನನಗೆ ಭಾಳ ಚೀಟಿಂಗ್ ಮಾಡಿ ನಾನು ಹೆಂಗೆ ನಿನ್ನ ನಂಬೇಕು? ಅಮ್ಮ ನಿಜವಾಗ್ಲೂ ನಿಜಾನೇ ಹೇಳ್ತೀನಿ ನೋಡಮ್ಮ. ಆಯ್ತು ನಡಿ, ನಾನು ಬರ್ತೀನಿ ನಿನ್ನ ಜೋಡಿ. ಅಮ್ಮ ಮುದುಕ್ಯಾರನ್ನೆಲ್ಲ ಅಲ್ಲೋ ಮಾಡಲ್ಮ. ಏನಂದಿ? ಅಮ್ಮ ತಾಯಿಗಳನ್ನ ಅಲ್ಲಿ ಸೇರ್ಸಲ್ಲ ಅಂದೆ. ಒಂದು ಮಕ್ಕ ಹೊಡೆದ್ನಿ ಅಂದ್ರೆ ನೋಡಿ ನಿನ್ನ ಸಿಕ್ಕಂಗ. ಇವಾಗ ಏನಿಲ್ಲ, ಸರಳ ಒಳಗೆ ನೋಡಿ.
ಅಮ್ಮ ಯಾಕಮ್ಮ ನನ್ಗೆ ಫ್ರೀಡಮೇ ಇಲ್ಲ. ಜೈಲ್ನಾಗ ಹಾಕಿದಂಗ ಆಗ್ಬಿಟ್ಟೈತೆ ನನಗಂತರೂ. ಒಂದ್ 4 ಅವರ್ ಒಂದ್ ಮಿನಿಟ್ ನನಗೆ ಫ್ರೀಡಮ್ ಇಲ್ಲಮ್ಮ. ಒಂದೀಟ್ ಹಿಂಗ್ ಹೋಗಿ ಬರ್ತೀನಿ ಅಂತಂದ್ರೆ ನಾನು ಬಿಡಂಗೇ ಇಲ್ಲಲ್ಲಮ್ಮ. ಪ್ಲೀಸ್ ಮಾ ಒಂದ್ 2 ಸೆಕೆಂಡ್ ಮಾ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಮಾ. ಅಮ್ಮ ನಂಗೆ ಫುಲ್ ಬೋರಿಂಗ್ ಆಗ್ತಿದೆ ಅಮ್ಮ. ಜೈಲ್ನಾಗ ಕುಂತಂಗ ಆಗ್ತಿದೆ ಅಮ್ಮ. ಪ್ಲೀಸ್ ಮಾ ಆ ಹಕ್ಕಿಗೆ ಹಾರೋ ಹಕ್ಕಿಗೆ ಸುತ್ತ ಸ್ವಲ್ಪ ಫ್ರೀಡಮ್ ಆದ್ರೂ ಇರುತ್ತೆ. ನನಗೆ ಅದು ಫ್ರೀಡಮ್ ಇಲ್ದಂಗ ಆಗೈತಲ್ಮ. ನೀನು ಹೊರಗೆ ತಿರ್ಗಾಡ್ಬೇಕು ಅನ್ಸಿದ್ರೆ ಫಸ್ಟ್ ಮದ್ವೆ ಆದ್ಮೇಲೆ ನಿನ್ ಗಂಡನ ಜೋಡಿ ಎಷ್ಟು ಬೇಕಾದ್ ತಿರ್ಗಾಡ. ಈಗ ಮೊದಲು ಮನಿ ಒಳಗೆ ಹೋಗು ಅಷ್ಟ. ಆಯ್ತು ಹೋಗ್ತೀನಿ. ಮದ್ವೆ ಆದ್ಮೇಲೆ ಬರೀ ಹೊರಗೆ ಅಷ್ಟೇ ಅಲ್ಲ, ಬ್ಯಾಂಕಾಕಿಗೂ ಹೋಗ್ತೀನಿ, ಸ್ವಿಟ್ಜರ್ಲ್ಯಾಂಡಿಗೂ ಹೋಗ್ತೀನಿ. ಏನು ಅಂದ್ರೆ ಹೇಳು ಏನು? ಹೊರಗೆ ಹೋಗಿ ಒಂದಿಟ್ಟು ಹೋಗಿ ಬರೋಣ. ಎಲ್ಲಿಗೆ ಹೋಗುದು ಇವಾಗ? ಹಂಗೆ ಸುಮ್ಮನೆ ಒಂದ್ ರೌಂಡ್ ಅಡ್ಡಾಡಿ ಬರೋಣ. ಹಂಗೆ ಒಂದ್ ರೌಂಡ್ ಊರಿಗೆಲ್ಲ ಅಡ್ಡಾಡಿ ಬರೋದು. ಯಾವ ಊರಿಗೆ? ನಿಮ್ಮೂರಿಗೆ ಅಥವಾ ನಮ್ಮೂರಿಗೆ? ಅದ್ ಹಂಗಲ್ಲ ರೀ, ಹೊಸ ಸಿನಿಮಾ ಏನೋ ರಿಲೀಸ್ ಆಗೈತಂತಲ್ಲ, ನೋಡ್ಕೊಂಡ್ ಬರೋಣ. 15 ದಿನ ಆದ್ಮೇಲೆ ಇಲ್ಲೇ OTT ಬರುತ್ತೆ, ಇಬ್ರು ಕೊಡ್ಕೊಂಡು ನೋಡೋಣ ತಗೋ. ರೀ ಶಾಪಿಂಗ್ ಆದ್ರೂ ಹೋಗೋಣ. ನಿನಗೇನು ಇಷ್ಟನೋ ಆನ್ಲೈನಲ್ಲಿ ಆರ್ಡರ್ ಮಾಡು, 2 ದಿನದಾಗ ಮನಿ ಬರುತ್ತೆ. ಹೋಗ್ಲಿ ಅಟ್ಲೀಸ್ಟ್ ಲಂಚ್ಗಾದ್ರೂ ಹೋಗೋಣವಾ? ಸ್ವಿಗ್ಗಿ ಅಥವಾ ಝೊಮ್ಯಾಟೋದಾಗ ಆರ್ಡರ್ ಮಾಡ್ಕೊಂಡು ಇಟ್ಕೋ. ಅಂದ್ರೆ ನನ್ನ ನೀವು ಹೊರಗೆ ಕರ್ಕೊಂಡು ಹೋಗಂಗಿಲ್ಲ ಹೌದಲ್ಲ? ಇಲ್ಲ ನನ್ನ ಮುದ್ದು ಬಂಗಾರಿ, ಒಂದ್ 4 ಇಡ್ಲೇನ. ಒಂದು ನಂದು ವರ್ಕ್ ಫ್ರಮ್ ಹೋಮ್ ಐತಿ, ಹೊರಗೆ ಹೋಗಿ ತಿರ್ಗಾಡ ಅಂತ ಹೇಳಿಲ್ಲ ನನಗೆ. ಎಲ್ಲಿ ಕರ್ಕೊಂಡು ಹೋಗೋಣ? ಅಮ್ಮ ನಂಗೆ ಜಾಬ್ ಸಿಕ್ತಮ್ಮ. ಎಲ್ಲಿ? ಕಾಲ್ ಸೆಂಟರ್ನಾಗ? ಅಲ್ಲಮ್ಮ IT ಕಂಪ್ನ್ಯಾಗ. ಅಲ್ಲ ನಿನಗೆ ಜಾಬ್ ಕೊಟ್ಟಾವ ಎಂತ ತಲೆ ಕೆಟ್ಟವ ಇರ್ಬೇಕು? ಅಮ್ಮ ಎಲ್ಲಾರು ನಿನ್ನಂಗೆ ಇರಂಗಿಲ್ಲ. ನನ್ನ ಟ್ಯಾಲೆಂಟ್ ನೋಡಿ ನನ್ನನ್ನ ಜಾಬ್ ಕೊಡೋರು ಇರ್ತಾರ. ಅವ್ರು ಯಾರೇ ನಿನಗೆ ಜಾಬ್ ಕೊಟ್ಟೋರು? ಅಮ್ಮ ನೀ ನನ್ನ ಭಾಳ ಕೀಳಾಗಿ ನೋಡಕತ್ತೀಯ. ನಿನ್ನ ಬಗ್ಗೆ ನಾನು ಥಿಂಕ್ ಮಾಡೋದೇ ದೊಡ್ಡ ಕೆಲಸ, ಇನ್ನು ನಿನ್ನ ಬಗ್ಗೆ ಕೀಳಾಗಿ ನೋಡೋದಾ? ಅಯ್ಯೋ, ಜಾಬು ಬೇಡ ಏನು ಬೇಡ, ಸುಮ್ಮನೆ ಮನ್ಯಾಗ ಕೂತ್ಕೋ. ಅಮ್ಮ ನಾ ಜಾಬ್ ಮಾಡ್ಬೇಕು ಅನ್ಕೊಂಡಿನಿ ಅಷ್ಟ. ನೋಡ್ ವಿಜು, ನಿನಗ ನಿಮ್ಮಪ್ಪ ಮದ್ವೆ ಮಾಡ್ಬೇಕು ಅನ್ಕೊಂಡನ, ಮತ್ತ ಮದ್ವೆ ಮಾಡಕ್ ಗಂಡು ನೋಡಕತ್ತಾನ. ಇಷ್ಟೆಲ್ಲ ಹೇಳಿದ್ಮೇಲೆ ನಿನ್ಗೆ ಇನ್ನೂ ಜಾಬ್ ಮಾಡ್ಬೇಕು ಅನ್ಸಿದ್ರೆ ನಾಳೆ ನಿನ್ ಮದ್ವೆ ಆಕತ್ತಲ್ಲ, ನಿನ್ ಮದ್ವೆ ಆದ್ಮೇಲೆ ನಿನ್ ಗಂಡನ್ ಕೇಳಿ ಜಾಬ್ ಮಾಡ ಆಯ್ತಾ? ನನ್ನಂತ ಟ್ಯಾಲೆಂಟ್ ಇರೋರ್ನ ಮನ್ಯಾಗ ಕುತ್ಕೊಂಡು ಇಟ್ಕೊಂಡಿದ್ದಲ್ಲೇ ಇಂಡಿಯಾ ಇನ್ನೂ ಇಂಪ್ರೂವ್ಮೆಂಟ್ ಹಾಕೋಲ್ದು. ಇಂಥ ಟ್ಯಾಲೆಂಟ್ ಇರೋಕಿನ್ ಮನ್ಯಾಗ ಇರೋ ಅಂತೀನಿ. ಬರೀ ಟ್ಯಾಲೆಂಟ್ ABCD ಎಷ್ಟದ ಅಂತ ಹೇಳಿ ನೋಡೋಣ. 4 ಅಮ್ಮ. ಇನ್ನೊಮ್ಮೆ ನೀ ಟ್ಯಾಲೆಂಟ್ ಬಗ್ಗೆನೇ ಮಾತಾಡ್ಬೇಡ, ಅದಕ್ಕೆ ಅವಮಾನ ಮಾಡ್ತೀಯ ನೀನು. ಛೀ, ನನಗೆ ಮರ್ಯಾದೆನೇ ಇಲ್ಲ ನೋಡಿ ಈ ಮನೇಲಿ. ನಂಗೆ ಅವನ್ ಮನಸ್ಸುತ್ತೆ ನಾ ಈ ಮನೇಲಿ ದತ್ತು ತಗೊಂಡಿದ್ದೆನಾ ಅಥವಾ ಹೆಂಗೆ ಅಂತ. ಏನ್ರಿ, ನಾನು ಜಾಬ್ ಮಾಡ್ಬೇಕು ಅನ್ಕೊಂಡಿನಿ. ಏನು ವಾಲಂಟಿಯರ್ ಜಾಬ್ ಮಾಡ್ಬೇಕು ಅನ್ಕೊಂಡು? ಏನು ವಾಲಂಟಿಯರ್ ಜಾಬ್ ಅಲ್ರಿ, ಸಾಫ್ಟ್ವೇರ್ ಜಾಬ್ ಮಾಡ್ಬೇಕು ಅನ್ಕೊಂಡಿನಿ. ಉಫ್ ಅಯ್ಯ, ಅಲ್ಲ ಈಗೀಗ IT ಎಂತ ಚಂದ ಡೆವಲಪ್ ಆಗಕತೈತಿ, ಇಂಥ ಟೈಮ್ದಾಗ ನೀನ್ ಜಾಬ್ ಮಾಡೋದು ಅಷ್ಟೊಂದು ಅವಸರ ಐತೆ ನಿನಗ? ಅದೇನ್ರಿ ಹಂಗ ಅನ್ನಕತ್ತೀರಿ ನಂಗ? ಹಂಗಲ್ಲಿ ಸಾಫ್ಟ್ವೇರ್ ಜಾಬ್ ಅಂದ್ರ ನೀ ಅನ್ಕೊಂಡಂಗ ಬಾಳೆಹಣ್ಣು ಸುಗದ್ ಬಾಯಾಗಿ ಇಟ್ಕೊಂಡಂಗ ಅಲ್ಲದು. ಏನ ಈಸಿ ಇಲ್ಲದ ಅಷ್ಟೊಂದು. ಕಷ್ಟ ಅಂತ ಬಿಟ್ಕೊಂತ ಹೋದ್ರೆ ಕಷ್ಟಗಳು ಹಂಗ ಬರ್ತಾನೆ ಇರ್ತಾವ. ಹಂಗ ಕಷ್ಟಗಳು ಬಂದಂಗ ನಾವು ಸಹಿಸ್ಕೊಂಡ್ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂತ ಹೋಗ್ಬೇಕ್ರಿ. ಕಷ್ಟ ಅಂತ ಬಿಟ್ಕೊಂಡ್ ಕುಂತ್ರ ನಿಂದ್ರೆ ಏನ ಅಂದಲ್ಲ ಈಗ? ಅದ ಕಷ್ಟ ಕಷ್ಟ. ಏನ್ರಿ ಹಂಗ ನೋಡಕತ್ತೀರಿ? ಅಲ್ಲ ಬಾತ್ರೂಮಿಗೆ ಏನಾರ ಜಾರ್ ಬಿದ್ದಿಯನ? ಯಾಕೋ ಹುಚ್ಚುರ್ತನ ಮಾತಾಡಕತ್ತಿಯಲ್ಲ ಅದಕ್ಕ. ಹಂಗೇನಿಲ್ಲ, ನಾ ಪರ್ಫೆಕ್ಟ್ ಆಲ್ ರೈಟ್ ಅಷ್ಟ. ಅಲ್ಲ ನೋಡಕ್ ಯಾಕೋ ಹಂಗ ಅನ್ಸೋಲ್ದಲ್ಲ ಇವತ್ತು ನನಗ. ಇಲ್ಲ, ನೀವು ಟಾಪಿಕ್ ಡೈವರ್ಟ್ ಮಾಡಕತ್ತೀರಿ. ಹೋಗ್ಲಿ, ಏನ್ ನಿಂದು ಗೋಳು ಹೇಳು. ಆ ಡಿಗ್ರಿ ನಾ ಅಷ್ಟು ಕಷ್ಟಪಟ್ಟು ಪಾಸ್ ಆಗಿನಿ, ನನಗೆ ಜಾಬ್ ಮಾಡ್ಲೇಬೇಕು. ಹೌದಾ? ಎಷ್ಟು ಕಷ್ಟಪಟ್ಟಿ? ಜಸ್ಟ್ 5 years. ಅಬೋಯ್, ಬಾಳ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡಿ ತಾಯಿ ನೀನ. ಹೌದು ಅಂದಂಗ ಯಾವ ಗ್ರೂಪ್ ನಿಂದ? BTech BMS BCO ಯಾವ್ದೋ ಒಂದು. ಅಲ್ಲ ನೀ ಯಾವ್ದು ಡಿಗ್ರಿ ಮಾಡಿ ಅನ್ನೋದ ನಿನ್ಗೆ ಗೊತ್ತಿಲ್ಲ. ಇನ್ನು ನೀ ಇಂಥ ತಲೆ ಇಟ್ಕೊಂಡು ಹೋಗಿ IT ಒಳಗೆ ಜಾಬ್ ಮಾಡಕಿದ್ಯಾ ನೀನು? ಉದ್ದಾರ IT ಇಲ್ಲ ಏನಿಲ್ಲ, ಹೋಗಿ ಟೀ ಮಾಡೋಗ ನಡಿ. ಅದು ಹಂಗಲ್ಲ ರೀ. ನಡಿ ಮುಚ್ಕೊಂಡು ನಡಿ. ಚಂದಂಗ ಏನ್ ಡಿಗ್ರಿ ಮಾಡಿ ನನಗೆ ಗೊತ್ತಿಲ್ಲ, ಏನೋ ಮಾತನ ಏನ. ರೀ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ರೀ. ಒಂದು ಕೊಟ್ಟನಂದ್ರೆ ನೋಡಿ, ಇಲ್ಲಿಂದ ಜಾಗ ಖಾಲಿ ಮಾಡ್ತೇನಿಲ್ಲ. ಚಂದಂಗ ಮನೆಗಿದ್ದ ಕೆಲಸ ಮಾಡೋಗ ನಡಿ. ಚೀ, ಎಲ್ಲ ನನ್ಗೆ ಮರ್ಯಾದೆನ ಕೊಡೋರ. ಅಮ್ಮ ಏನ್ ಹೇಳಿ? ನಿಂಗೊಂದು ಏನೋ ಕೇಳ್ಬೇಕಂತ ಬಂದಿನ್ಮಾ. ಹಾ ಕೇಳು. ಅಮ್ಮ ಟ್ಯಾಟು ಹಾಕೋಬೇಕಂತ ಮಾಡಿನ್ಮಾ ಕೈಗೆ. ಏನದು? ಅದೇ ಅಮ್ಮ, ಹಂಚಿ ಬೊಟ್ಟು ಹಾಕೋಬೇಕಂತ ಮಾಡೀನಿ. ಎದಕ್ಕದು ಇವಾಗ? ಅಮ್ಮ ಎದಕ್ಕಂತಾವ ಏನಮ್ಮ, ಈಗೆಲ್ಲ ಅದು ಫ್ಯಾಷನ್. ಹೌದಾ? ಅಷ್ಟಕ್ಕೂ ಯಾರ ಹೆಸರು ಹಾಕೋಬೇಕಂತ ಮಾಡಿ? ನಿಮ್ಮ ಅಪ್ಪನ ಹೆಸರಾ? ಇಲ್ಲಮ್ಮ. ನನ್ನ ಹೆಸರು ಹಾಕೋಬೇಕಂತ ಮಾಡಿ ಏನು ಮತ್ತ? ಚೀ ಇಲ್ಲಮ್ಮ, ನಿನ್ನ ಹೆಸರು. ಹೋಗ್ಲಿ, ಯಾವ್ದಾರ ದೇವ್ರ ಹೆಸರು ಹಾಕೋಬೇಕಂತ ಮಾಡಿ ಏನು? ಅಯ್ಯೋ ಇಲ್ಲಮ್ಮ. ಹೋಗ್ಲಿ, ಯಾರ ಹೆಸರು ಹಾಕೋಬೇಕನ್ನೋದಾರ ಹೇಳು ಒಂದಿಟ್ಟು. ಜಿಮಿನಮ್ಮ. ಅವನೇ ಅಮ್ಮ, ಅವ ಸಿಂಗರ್ ಅಮ್ಮ. ಒಂಥರ ಉದ್ದಗ ತೆಳ್ಳಗ ಬೆಳ್ಳಗ ಎಷ್ಟು ಕ್ಯೂಟ್ ಆಗಿದ್ದಾನಮ್ಮ. ಯಾವತ್ತಾದ್ರೂ ಮೀಟ್ ಆಗಿದ್ಯಾ? ಇಲ್ಲ ಅಮ್ಮ. ಯಾವಾಗಾದ್ರೂ ನೋಡಿದ್ಯಾ? ಇಲ್ಲ ಅಮ್ಮ. ಶೋಗಳಲ್ಲಿ ನೋಡಿದ್ದಷ್ಟೇ, ಅದು ಬಿಟ್ಟರೆ ಹೊರಗೆ ಎಲ್ಲಿ ನೋಡಿಲ್ಲಮ್ಮ ನಾನು. ಹೌದು, ಮತ್ತೆ ಎಲ್ಲಿ ಹಾಕೋಬೇಕಂತ ಮಾಡಿ ಟ್ಯಾಟೂನ? ಇಲ್ಲಿ ಮನ್ಕೈಲಮ್ಮ. ತಗೋ ದೊಡ್ಡ ಟ್ಯಾಟೂ. ಅಮ್ಮ ಕೈ ನೋವಮ್ಮ. ಏನಮ್ಮ ಅಂತ ಪರಿ ಹೊಡೆದೆ ನಂಗೆ? ಟ್ಯಾಟೂ ಬೇಕಂತೆ, ಟ್ಯಾಟೂ. ಅಪ್ಪ ಅಮ್ಮನ ಹೆಸರು ಅಲ್ಲದೆ ಯಾರೋ ಗೊತ್ತಿಲ್ಲ ಅವ್ರನ್ನ ಹೆಸರು ಹಾಕೊಂಡು ಟ್ಯಾಟೂ ಹಾಕೊಂತಾಳಂತೆ. ಟ್ಯಾಟೂ ಅಮ್ಮ, ಟ್ಯಾಟೂ ಹಾಕಂದ್ರೆ ಏನಂತ ತಪ್ಪು? ಇವಾಗಂತೂ ಬೇಡ, ನಾಳೆ ಮದುವೆ ಆದ್ಮೇಲೆ ನಿನ್ ಗಂಡನ್ ಕೇಳ್ಬೇಕಾದ್ರೆ ಹಾಕೊಂತಿದ್ರೆ ಹಾಕೋ. ಎಲ್ಲದಕ್ಕೂ ನನ್ನ ಗಂಡನ್ ಪರ್ಮಿಷನ್ ತಗೋಬೇಕಣ್ಣ. ಈಗ ಬಾಯಿ ಮುಚ್ಕೊಂಡು ದೋಸೆ ಹಾಕೊಡ್ತೀನಿ, ಬಡ ದೋಸೆ ತಿಂದು ಹೋಗು. ಅಲ್ಲಮ್ಮ, ಬಾಯಿ ಮುಚ್ಕೊಂಡು ಹೆಂಗ್ ತಿನ್ಕೊಂಡು ಹೋಗ್ಬೇಕು? ಇನ್ನೊಂದು ಬೇಕಾ ಬರೀ ನಿನಗ? ಅಮ್ಮ ಇಷ್ಟ ಸಾಕಮ್ಮ.
ರೀ ಒಂದಿಟ ನೋಡ್ರಿ ಇಲ್ಲಿ. ಏನೇ ಇದು ಒಂಥರನಾಗಿದೆ? ಟ್ಯಾಟು ರೀ, ಇದು ಟ್ಯಾಟು. ಏನೇ ಇದು ಟ್ಯಾಟು ತರ ಅನ್ಸೋದೇ ಇಲ್ಲ, ಒಂಥರ ವಿಚಿತ್ರವಾಗಿದೆ. ರೀ ಇವಾಗಿನ ಹೊಸ ಫ್ಯಾಷನ್ ರೀ ಇದು. ಇವಾಗಿದೆ ಟ್ರೆಂಡಿಂಗ್ ಅಲ್ಲಿ ಇರೋದು. ನೀವು ಹೂ ಅಂದ್ರೆ ಇದನ್ನೇ ಹಾಕಿಸ್ಕೊಂತೀನಿ. ಏನೇ ಇದಾ? ಏನಿಲ್ಲ ರೀ, ಈ ಕೈಯಿಂದ ಸ್ಟಾರ್ಟ್ ಆಗಿ ಈಚ ಕಡೆ ಹಿಂದೋಗಿ ಹಿಂದೆ ಬಂದು ಹಿಂದಿನ ಬ್ಯಾಕ್ ಹೋಗಿ ಈ ಕೈಗೆ ಬರುತ್ತೆ ಅಷ್ಟೇ. ಕೊಟ್ಟನೆ ಅಂದ್ರೆ ಮುಖ ಪಚ್ಚಡಿ ಆಗುತ್ತೆ. ಅದನ್ನೇನು ಟ್ಯಾಟು ಅನ್ಕೊಂಡಿಯೋ ಇನ್ನು ನ್ಯಾಷನಲ್ ಹೈವೇ ಅನ್ಕೊಂಡಿಯೋ? ಈ ಕೈಗೆ ಹೋಗಿ ಹಿಂದೆ ಹಾದ್ ಮ್ಯಾಲ ಹೋಗಿ ಕೆಳಗೆ ಬರಕ? ಹಂಗಲ್ಲ ರೀ. ಏನ್ ಅದು ಅಲ್ಲ ಇದು ಅಲ್ಲ, ಹೋಗಿ ಕೆಲಸ ಮಾಡಿ ನಡಿ. ಅಲ್ಲ ಸ್ವಲ್ಪ ಇಲ್ಲಿ ಅಂಗೈಯಲ್ಲಿ ಹಾಕಿಸ್ಕೊಳ್ಳಿ. ಈಗ ಎದ್ದು ಹೋಗ್ಕೇಳಿಲ್ಲ, ಒಂದ್ ಮುಖ ಕೊಟ್ಟನೆ ಹೋಗಿ ಅಲ್ಲಿ ಊರು ಬಿದ್ದಿರ್ತಿ. ಈಗ ರಗಡೆ ಎದ್ದೇಳ ಸಾಕು. ವಿಜು ವಿಜು, ವಾಷಿಂಗ್ ಮಿಷಿನ್ ಆಫ್ ಆತ್ ನೋಡಮ್ಮ. ಅದನ್ನ ಬಟ್ಟೆ ತಗೊಂಡೋಗಿ ಮೇಲೆ ಹಾಕಿ ಬರೋಕು. ಅವೆಲ್ಲ ಆಫ್ ಆಗಿರ್ತೈತೆ ನೋಡಿ. ಈಗ ಹೋಗ. ಏನ ಆಯ್ತು ಸರಿಮಾ. ಯಾಕೆ ವಿಜು ಏನಾಯ್ತು ಹಿಂಗ್ ಮಾಡ್ತಿದ್ಯಾ ಮಕ್ಕ? ಅಮ್ಮ ಪೀರಿಯಡ್ಸ್ ಆಗೈತ್ಮಾ. ಅಲ್ಲಮ್ಮ ಮುಂಚೆನೆ ಹೇಳ್ಬೇಕಿಲ್ಲ, ಎಲ್ಲ ನಾನಾ ಮಾಡ್ತಿದ್ದೆ. ಹೋಗಿ ಮಲ್ಕೋ ಹೋಗು. ಆಯ್ತಮ್ಮ. ವಿಜು ವಿಜು ಎದ್ದೇಳಮ್ಮ. ಒಂದ್ ಈಟ ಊಟ ಮಾಡಿ ಮಕ್ಕೋ ಹೇಳಮ್ಮ. ಹಂಗ ಮಕ್ಕೋಬಾರ್ದು, ಎದ್ದೇಳಮ್ಮ. ಅಮ್ಮ ನಂಗೆ ಹೊಟ್ಟೆ ಹಸ್ತಿಲ್ಲಮ್ಮ. ಸ್ವಲ್ಪ ತಿನ್ನಮ್ಮ. ತಿನ್ಲಿಲ್ಲ ಅಂದ್ರೆ ಹೊಟ್ಟೆ ತುಂಬಾ ಹಸಿದು ಆಮೇಲೆ ತ್ರಾಸಾಗುತ್ತೆ. ಒಂದಿಟ ತಿನ್ಮಕ್ಕೋ ಏನು. ಆಯ್ತಮ್ಮ. ನನ್ನ ಮುದ್ದು ಬಂಗಾರಿ, ಒಂದಿಟ ಹಾಲು ಕೊಡ್ತೀನಿ, ಕುಡಿದು ಮಕ್ಕೊಂಡ್ಬಿಡ ಏನು. ಹೊಟ್ಟೆ ಹೇಳಕ್ ಹೋಗ್ಬೇಡ ಏನಪ್ಪ. ಮಲ್ಕೋ. ವಿಜು ಸ್ವಲ್ಪ ಬಂದು ನನ್ನ ಶರ್ಟ್ ಐರನ್ ಮಾಡ್ಕೊಡ್ಬಾ. ಅದು ನಾನು ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ ರೀ. ಯಾಕೋ ಮೈಯಲ್ಲಿ ಹುಷಾರಿಲ್ಲ ರೀ, ಅದಕ್ಕೆ. ಹೌದಾ, ಏನಾಯ್ತು? ಪೀರಿಯಡ್ಸ್ ರೀ. ಓ ಹೌದಾ, ಆಯ್ತು ತಗೋ, ನೀವು ರೆಸ್ಟ್ ಮಾಡು, ನಾನೆಲ್ಲ ಮನೆ ಕೆಲಸ ಮಾಡ್ತೀನಿ. ಏನ ಏನಂದ್ರೆ ಹೇಳಿ. ಒಬ್ಬಕ್ಕೆ ಇದ್ರೆ ಬಾಳ ಬೋರ್ ಆಗುತ್ತೆ ರೀ. ಹೌದಾ, ಬಾ ಹಂಗಾರೆ ನನ್ನ ಜೋಡಿ. ನಾನು ಇಷ್ಟು ಪಾತ್ರೆ ತಿಕ್ಕಿ ನಿಂಗೆ ಏನಾದರೂ ಬಿಸಿ ಬಿಸಿ ಮಾಡ್ಕೊಡ್ತೀನಿ, ಆಯ್ತಾ? ಇಲ್ಲೇ ಕುತ್ಕೋ. ಕಾಫಿ ಎಲ್ಲ ಕುಡಿ ಚೆನ್ನಾಗಿ. ಫ್ರೂಟ್ಸ್ ಏನಾದರೂ ಹೆಚ್ಕೊಡ್ಲಾ? ಏನು ಬೇಡ ರೀ, ನೀವು ಆರಾಮಾಗಿ ಕೆಲಸ ಮಾಡಿ, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಯ್ತಮ್ಮ, ನಿಂಗೆ ಏನು ಬೇಕು ಹೇಳು, ಮಾಡ್ಕೊಡ್ತೀನಿ. ಏನು ನೀವು ರೆಸ್ಟ್ ಮಾಡು. ಈ ಟೈಮಲ್ಲಿ ನಿಮ್ಮ ಹುಡುಗಿರಿಗೆ ತುಂಬ ಕ್ರೇವಿಂಗ್ ಆಗುತ್ತಲ್ಲ, ತಗೋ ಫ್ರೆಂಚ್ ಫ್ರೈ ತಿನ್ನು. ನಾನೇ ಮಾಡಿದ್ದೀನಿ, ಏನು ತಿನ್ನು. ಆಯ್ತು ರೀ, ಥ್ಯಾಂಕ್ ಯು ರೀ. ಏನ್ರಿ ನಾನು ನಿಮ್ಗೊಂದು ಕೇಳಿ? ಹಾಂ ಕೇಳು. ನಾನಂದ್ರೆ ನಿಮ್ಗೆ ನಿಜವಾಗ್ಲೂ ಇಷ್ಟನಾ? ಇದೆಂತ ಕ್ವಶನೇ, ಹುಚ್ಚಿ ಹುಚ್ಚಿ. ಹಂಗಲ್ರಿ, ಯಾವಾಗ ನೋಡ್ತೀರಾ ಅವಾಗ ನನ್ನ ಜೋಡಿ ಜಗಳನ ಮಾಡ್ತಿರ್ತೀರಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳ್ದೆ ಇದನ್ನ. ನೋಡು ವಿಜು, ನಾವು ಪ್ರೀತಿ ಪ್ರೇಮ ಇದನ್ನೆಲ್ಲ ನಮ್ಗೆ ಗೊತ್ತಿಲ್ಲವ್ರ ಮುಂದೆ ಜಾಸ್ತಿ ನಾವು ತೋರಿಸ್ಕೊಂತೀವಿ. ಅದೇ ಜಗಳ ಕೋಪ ಇವು ಮನಸ್ತಾಪಗಳೆಲ್ಲ ಯಾರು ಜೋಡಿ ಅಕ್ಕ ಹೇಳು? ನಾವು ಯಾರನ್ನ ತುಂಬ ಇಷ್ಟಪಡ್ತಿರ್ತೀವೋ, ನಮ್ಮವರು ಅಂತ ಯಾರು ಇರ್ತಾರೋ ಅವ್ರ ಮೇಲೆ ಇಂಥವೆಲ್ಲ ಭಾಳ ಆಗ್ತಿರ್ತಾವೆ. ನಿನ್ನ ಮೇಲೆ ತೋರಿಸ್ಲಾರ ಮತ್ತೆ ಯಾರ ಮೇಲೆ ತೋರಿಸ್ಲಿ? ಅದು ಅಲ್ಲದೆ ನನಗೆ ನಿನ್ನ ಬಿಟ್ಟರೆ ಮತ್ತೆ ಯಾರದಾರ ಹೇಳು? ಯಾರೂ ಇಲ್ಲ. ನನಗೆ ನೀನು, ನಿನಗೆ ನಾನು ಅಷ್ಟೇ. ನಾನು ನಿನ್ನ ಮೇಲೆ ಸಿಟ್ಟು ಮಾಡಿದಾಗ ಒಮ್ಮೆ ನಿನ್ನ ಮೇಲಿನ ಕೋಪಕ್ಕಿಂತ ಜಾಸ್ತಿ ನಿನ್ನ ಮೇಲಿನ ಪ್ರೀತಿನೇ ಜಾಸ್ತಿ ಇರೋದು ನನಗೆ. ಒಮ್ಮೆ ನೀನು ಬೇಕಾದ್ರೆ ನೆನಪು ಮಾಡ್ಕೊ. ಹೌದಾ? ಇಯರ್ಫೋನ್ ಹಾಕ್ಕೊಂಡು ನಿಂಗೆ ಮಾತಾಡಂತ ಹೇಳಿದೆ. ಯಾಕೆ ಹೇಳು? ಕಂಟಿನ್ಯೂ ಆಗಿ ಮಾತಾಡಿದ್ರೆ ನಿನ್ನ ಕೈ ನೋವಾಗುತ್ತೆ. ಆಮೇಲೆ ನಾನು ಬರುತ್ತನ ವೇಟ್ ಮಾಡಬೇಡ ಅಂತ ಇಂಡೈರೆಕ್ಟಾಗಿ ನಾನು ನಿನ್ಗೆ ಹೇಳೋದಕ್ಕೆ ಹೋದೆ. ನೋಡು, ನಾನು ಬರುತ್ತನ ಹೊಟ್ಟೆ ಹಾಸ್ಕೊಂಡು ಇದ್ದರೆ ನಿನಗೆ ಆರೋಗ್ಯಕ್ಕೆ ಹೆಲ್ತ್ ಎಲ್ಲ ಹಾಳಾಗುತ್ತೆ ತಾನೆ. ಆಮೇಲೆ ಬೆಳಗ್ಗೆ ಲೇಟಾಗಿ ನೀನು ಎದ್ದೆ. ನಾನು ನಿನಗೆ ಲೇಟಾಗಿ ಎದ್ದಿ ಅಂತ ಬೈತಿಲ್ಲ. ನೀನು ರಾತ್ರಿ ಎಲ್ಲ ಮಲ್ಕೊಂಡಿರಂಗಿಲ್ಲಲ್ಲ, ಬೆಳಗ್ಗೆ ಎದ್ದ ತಕ್ಷಣನೇ ಹೊಟ್ಟೆ ಹಸುವಾಗುತ್ತೆ. ಅದು ಅಲ್ಲದೆ ಅಷ್ಟು ಲೇಟಾಗಿ ಊಟ ಉಂಡ್ರೆ ನಿನ್ನ ಹೊಟ್ಟೆಗೆ ನಿನಗೆ ತ್ರಾಸಾಗುತ್ತಲ್ಲ, ಅದಕ್ಕೆ ನಾನು ಹೇಳಿದ್ದು. ಅದಕ್ಕೆ ನಾನು ಟಿಫಿನ್ ಮಾಡಿ ಮಲ್ಕೊ ಅಂತ ನಿಂಗೆ ಹೇಳಿದ್ದು. ಸಾರಿ ರೀ, ಐ ಲವ್ ಯು ರೀ. ಹುಚ್ಚುಡುಗಿ. ಆಯ್ತು, ತಿನ್. ವಿಜು, ಮಾರ್ಕೆಟಿಗೆ ಹೋಗಿ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡ್ಬರೋಗವ. ಅಮ್ಮ ಹೋಗಮ್ಮ, ನಾವಲ್ಲ ಈಗ ಒಂಚೂರು ಇಲ್ಲ ಕಣೆ. ಈಗ ಅಡುಗೆ ಮಾಡ್ತೀನಿ, ನೀನು ತಿನ್ನಕ್ಕೆ ಮಾಡ್ಬೇಕು ಬೇಡ. ಇವಾಗ ಪುರಿ ಮಾಡ್ಬೇಕು ಅನ್ಕೊಂಡಿನಿ, ಹೋಗಿ ತೊಗೊಂಡ್ಬರೋಗು. ನಂಗೆ ಪುರಿನೂ ಬೇಡ, ಏನು ಬೇಡ, ಹೋಗಿ ನೀನು ತೊಗೊಂಡ್ಬರ್ತೀಯೇನು ಒಂದು 4 ಕೊಡ್ಲೆ. ಅಮ್ಮ, ಈ ಲೆಫ್ಟ್ಗೆ ಹೋಗಿ ರೈಟ್ಗೆ ಹೋಗಿ ಅಲ್ಲೊಂದು ಅಂಗಡಿ ಸಿಗುತ್ತೆ ಗೊತ್ತಾ, ಒಂದು ಬಜ್ಜಿ ಅಂಗಡಿ. ಅವ್ನ ಕಡೆ ಹೋಗಿ ಬಜ್ಜಿ ಹಾಕಿಸ್ಕೊಂಡು ತಿನ್ನು. ಅದ್ರಾಗೆ 1 ಲೀಟರ್ ಗಂಟ್ಲೆ ಪುರಿ ಇದು ಎಣ್ಣೆ ಬರುತ್ತೆ, ಅದನ್ನ ತೊಗೊಂಡು ಬಂದು ಅಡುಗೆ ಮಾಡು ಆಯ್ತಾ? ತೊಗೊಂಡು ಬಂದ್ರೆ ಎಷ್ಟೇ ಮಾತು ನಿಂದು. ಹೋಗಮ್ಮ, ನಾನೇ ಯಾವ್ದು ರೀಲ್ಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೀನು ಹೋಗಿ ನೀನು ರೀಲ್ಸಿಗೆ ಒಂದು ಬೆಂಕಿ ಹಚ್ಚು, ಬಾ ತೊಗೊಂಡ್ಬರೋಗು. ಟೈಮ್ ಆಗಿದೆ. ನಾನು ತರೋದಿಲ್ಲ, ನಾನು ರೀಲ್ಸ್ ಮಾಡ್ಬೇಕೀಗ, ಹೋಗತ್ತಾ? ಅದು ಹೆಂಗೆ ರೀಲ್ಸ್ ಮಾಡ್ತೀಯಾ ನಾನು ನೋಡ್ತೀನಿ. ಮಾರೆ ಡಮ್ ಡಮ್ ಮತ್ತರ ಡಮ್ ಡಮ್ ಕುಟ್ಟು ತಾನ ನನ್ನ ಟಟಪ್ ಟಟಪ್ ಮಾಡ್ತೀನಿ ತಾಳ ನಿನಗೆ. ಇಲ್ಲೇ ಇಟ್ಟಿದ್ದೆಲ್ಲ ತಗೊಂಡು ಬರೋದತ್ತೆ. ಅಮ್ಮ ಸೈಡ್ ಸರಿಯಮ್ಮ. ಅಯ್ಯೋ ಇಲ್ಲಿ ಇಟ್ಟಿಲ್ಲ, ಇಲ್ಲೆಲ್ಲೇ ಇಟ್ಟಿನಿ. ಸರಿ ಹೋಗ್ಬೇಕಂತ. ಅಯ್ಯೋ ಅಮ್ಮ, ನೀ ಅಡ್ಡ ಬರ್ತಿದ್ಯಾ, ಹೋಗೊತ್ತಾಗ. ಇಲ್ಲಿಲ್ಲ, ಅಲ್ಲಿದೆ. ಅಮ್ಮ ನಂಗೆ ಗೊತ್ತು ನೀ ಬೇಕಂತ ಮಾಡ್ತಿದ್ಯಾ ಅಂತ. ನೀನು ರೀಲ್ಸ್ ಮಾಡೋದಕ್ಕೆ ಬಿಡ್ತಿಲ್ಲಲ್ಲ ನೀನು. ಅಯ್ಯೋ ಇಲ್ಲ, ಅಲ್ಲೆಲ್ಲ ರೈಟ್ ನೋಡ್ತೀನಿ. ಅಮ್ಮ ಏನ್ ಮಾಡಾಕತ್ತೀಯ ನೀನು? ನೀನೇನ್ ಮಾಡಾಕತ್ತೀಯ? ರೀಲ್ಸ್ ಮಾಡಾಕತ್ತೀನಮ್ಮ. ಯಾಕೋ? ಯಾಕಂತೀಯಲ್ಲಮ್ಮ? ಯಾಕಂದ್ರೆ ರೀಲ್ಸ್ ಮಾಡಿ ಪಾಪ್ಯುಲರ್ ಆಗ್ತೀನಿ. ಪಾಪ್ಯುಲರ್ ಆದ್ರೆ ಫಾಲೋವರ್ಸ್ ಬರ್ತಾರೆ. ಫಾಲೋವರ್ಸ್ ಬರಕತ್ರೆ ಫ್ಯಾನ್ ಪೇಜ್ ಕ್ರಿಯೇಟ್ ಆಗುತ್ತೆ. ಫ್ಯಾನ್ ಪೇಜ್ ಕ್ರಿಯೇಟ್ ಆದ್ರೆ ನಾನೊಂದು ದೊಡ್ಡ ಹೀರೋಯಿನ್ ಹಾಕ್ತೀನಿ. ಹಾಗೆ ಅಲ್ಲಿ ಇಲ್ಲಿ ಆ್ಯಡು ಅದು ಇದು ಮಾಡ್ಕೊಂತ ಫಿಲ್ಮು ಅದೆಲ್ಲ ಮಾಡ್ಕೊಂತ ಅಡ್ಡಾಡ್ತೀನಿ. ಹಾಗೆ ಟಾಲಿವುಡ್ಗೂ ಮತ್ತೆ ಹೋಗ್ತೀನಿ, ಇಲ್ಲ ಕನ್ನಡ ಇಂಡಸ್ಟ್ರಿ ಒಳಗೆ ಮಾಡ್ತೀನಿ, ಇಲ್ಲ ಹಂಗೆ ಅಪರ್ಚುನಿಟಿ ಸಿಕ್ತು ಅಂದ್ರೆ ಬಾಲಿವುಡ್ಗೆ ಎಗರು ಬಿಡ್ತೀನಿ. ಆಮೇಲೆ ನೋಡೋಣ ಮುಂದೇನಾಗುತ್ತೆ ಅದು. ಇದೇ ನನ್ನ ಫ್ಯೂಚರ್ ಪ್ಲಾನ್ ಫಸ್ಟು. ಅಲ್ಲ, ನಿಂಗೆ ನೆಕ್ಸ್ಟ್ ಮಂತು ರೀಚಾರ್ಜ್ ಪ್ಲಾನಿಗೆ ನಿನಗೆ ದಿಕ್ಕಿಲ್ಲ, ಮತ್ತು ನಿನಗೆ ಫ್ಯೂಚರ್ ಪ್ಲಾನ್ ಬೇರೆನಾ? ನಾವು ಅನ್ಲಿಕ್ಕಂದ್ರೆ ಇಲ್ಲೇ ಜಸ್ಟ್ ಈ ಹಾಲ್ ದಾಟಿ ಹೊರಗೆ ಹೋಗಂಗಿಲ್ಲ. ನಿನ್ಗೆ ಹಾಲಿವುಡ್ ಬೇರೆ ಐಕತ್ತಿನ. ನೋಡ್ತಿರು, ನಾ ಹೇಳಿದಂಗೆ ಮಾಡಿ ತೋರಿಸ್ತೀನಿ. ಫಸ್ಟ್ ಬಾ, ನಾ ಹೇಳಿದ ಕೆಲಸ ಮಾಡು, ಆಮೇಲೆ ನಿನ್ ಬೇಕಾಗಿದ್ದು ಮಾಡು. ಲಾ ಲಲ್ಲ ಕಲ್ಲ ಕಲ್ಲ. ಟುಟ್ಟು ಈ ಸೌಂಡ್ ಏನು, ನಿನ್ ಡ್ಯಾನ್ಸ್ ಏನು, ಈ ಡ್ರೆಸ್ ಏನು? ಸಾಂಗ್ ರಮ್ಯಾಂದು, ಡ್ಯಾನ್ಸ್ ನಂದು. ಒಂದ್ ಕೊಟ್ಟನಂದ್ರೆ ನೋಡು, ಬಿಲ್ ಕಟ್ಟೋದು ನಾನು, ಕುಣಿಯೋದು ನೀನ. ಅದು ರೀ
ಅಲ್ಲಿ ಟೀಮ್ ಮೀಟಿಂಗ್ ನಡೆಯಕತ್ತೈತಿ. ನಿನ್ನ ಸಾಂಗ್ ಅಲ್ಲಿ ತನಕ ಕೇಳಾಕತ್ತೈತಿ. ನನ್ಗೇನು ಕಾನ್ಸಂಟ್ರೇಟ್ ಮಾಡಿ ಹೇಳಕ್ಕಾಗಲ್ದು. ಎಲ್ಲರೂ ಏನದು ಮದುವೆ ಮನೆಗದಿ ಏನೋ ಅಂತ ಕೇಳಾಕತ್ತಾರ. ರೀಲ್ಸ್ ಮಾಡಕತ್ತೀನಿ. ಬಾಳ ಪಾಪ್ಯುಲರ್ ಆಕಿನ್ ರೀ. ಒಂದ್ 2 ದಿನದಾಗ ಬಾಳ ವ್ಯೂಸ್ ಬರಾಕತ್ತಾವು. ಬರ್ರಿ ಇಬ್ರು ಕೂಡ ಮಾಡೋಣ ಬರ್ರಿ. ಎಲ್ಲಿಗ್ರಿ ಹೊಂಟಿದ್ದೀರಾ? ಜಾಬ್ ರಿಸೈನ್ ಮಾಡಿ ಬರ್ತೀನಿ. ಜಾಬ್ ರಿಸೈನ್ ಮಾಡಿ ಬಂದು ನಾವು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಗತೆ ರೀಲ್ಸ್ ಮಾಡ್ಕೊಂತ ಅಡ್ಡಾಡೋಣ, ಆಯ್ತಾ? ಅವಾಗ ಉಣ್ಣಾಕ ತಿನ್ನಾಕ ಎಲ್ಲ ರೀಲ್ಸ್, ನಮಗೆ ಊಟ ತಿಂಡಿ ಎಲ್ಲ ಆಗುತ್ತಾಗ. ಏನ ಫುಲ್ ರೀಚ್ ಆಗ್ತೀನೋ ಇಲ್ಲ ಗೊತ್ತಿಲ್ಲ, ಮತ್ತೆ ಚಿಲ್ಲರ್ ಮಾತ್ರ ಬರ್ತೈತೆ ಆಗ. ನಮ್ನು ಕೂಡ ಜಿ ಕನ್ನಡ, ಕಲರ್ಸ್ ಕನ್ನಡ, ಆಮೇಲೆ ಯೂಟ್ಯೂಬ್ ಅಲ್ಲೆಲ್ಲ ಕರಿತಾರ್ರಿ. ನಾವು ಸೆಲೆಬ್ರಿಟಿಯಾಗಿ ಅಡ್ಡಾಡೋಣ. ಒಂದ್ ಕೊಟ್ಟನೆ ನೋಡಿ ನಿನಗ, ಮನ್ಯಾಗ ಇದ್ಕೊಂಡ್ ಚಂದಂಗ್ ಜೀವನ ಮಾಡಂತಂದ್ರ ರೋಡಿಗೆ ಹೋಗಿ ಕುಣಿತಾ ಅಂತ. ಏನ್ ಮಾಡಕತ್ತೀಯೇ? ಅಳಾಕತ್ತೀನಿ. ಅಲ್ಲ ಕಣ್ಣಾಗ ನೀರಿಲ್ಲ, ಮುಗ್ನ ಸುಮ್ಳಿಲ್ಲ, ಅಳಾಕತ್ತೀಯ ನೀನು? ಅತ್ರ ಮೇಕಪ್ ಹೋಗುತ್ತಂತ ಅಳಾಕತ್ತಿಲ್ರಿ. ಅದಕ್ಕ ಮುಚ್ಕೊಂಡ್ ಸುಮ್ಮಿದ್ದಿ ವೇಷ ಆಗತ್ತ. ನಾನು ಈಗ ಮೀಟಿಂಗ್ ಮಾಡಕ್ ಹೋಗ್ತೀನಿ, ಒಂದು ಅವಾಜ್ ಬಂತು ಅಲ್ಲಿಂದನ ಹೋಗದ್ ಬಿಡ್ತೀನಿ ನಿಮ್ಗ. ಯಾಕ್ರಿ ಹಿಂಗ್ ಮಾಡ್ತೀರಾ? ತನ್ಗ ಮನ್ಯಾಗ ಮಹಾರಾಣಿ ಗತೆ ಕುಂದ್ರ ಅಂತ ಅಂದ್ರೆ ಹೋಗಿ ಬೀದಾಗ ಹೋಗಿ ಡ್ಯಾನ್ಸ್ ಮಾಡ್ತೀನಿ ಅಂತೀಯಲ್ಲ, ಸುಮ್ಕೊಂಡ್ರ ಇಲ್ಲೇ. ಯಾರಪ್ಪ ನೀನು? ನಾನು ಡೆಲಿವರಿಗೆ ಅಂತ ಬಂದೀನಿ, ಡೆಲಿವರಿ ಬಾಯ್ ಅಂತಿ. ಅಲ್ಲ, ಡೆಲಿವರಿಗೆ ಬರಾಕ ಇದು ಹಾಸ್ಪಿಟಲ್ ಅಲ್ಲ, ನೀನೇನು ಹುಡುಗಿನೂ ಅಲ್ಲ ಏನ? ಮೇಡಮ್ ಆ ಡೆಲಿವರಿ ಅಲ್ಲ ಮೇಡಮ್, ಪಾರ್ಸಲ್ ಡೆಲಿವರಿ ಕೊಡಾಕ್ ಬಂದೀನಿ. ಓ ಹೌದಾ? ಮತ್ತೆ ಯಾರಿಗೆ? ಇಲ್ಲಿ ವಿಜಯಲಕ್ಷ್ಮಿ ಯಾರು ಮೇಡಮ್? ಅನ್ಫಾರ್ಚುನೇಟ್ಲಿ ಅವಳು ನನ್ನ ಮಗಳ. ಹಾಗಾದ್ರೆ ಅವ್ರಿಗೆ ಮೇಡಮ್. ನಿಂದ್ರಪ್ಪ, ನೀ ಏನ್ ಕಲ್ತಿ ಹೇಳಪ್ಪ? ಡಿಗ್ರಿ ಕಂಪ್ಲೀಟ್ ಆಗಿದೆ ಆಂಟಿ. ಡಿಗ್ರಿ ಮಾಡಿರೋ ನೀನು ಡಿಗ್ರಿ ಮಾಡದೇ ಇರೋ ನನ್ನ ಮಗಳಿಗೆ ಮೇಡಮ್ ಅಂತಿದೀಯಲ್ಲಪ್ಪ. ಗಾಡ್ ಈಸ್ ಕ್ರೇಜಿ ಯಾರ್. ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ ನಾ ಕರೀರಿ ಮೇಡಮ್. ಹೌದು, ಅಂದಂಗ ಪಾರ್ಸಲ್ ಏನಪ್ಪ? 1 ಸೆಕೆಂಡ್ ಮೇಡಮ್ ಕೊಡ್ತೀನಿ. ಏನ್ಪಾ ಇಂತ ದೊಡ್ಡದೈತಲ್ಲ ಇದು? ಇದೆಲ್ಲ ವಿಜಯಲಕ್ಷ್ಮಿ ಮೇಡಮ್ ದರಿ. ಯಪ್ಪ ಎತ್ತಕ್ಕಾಗೋಲ್ದಲ್ಲ ಇದು. ಮತ್ತೆ ರೊಕ್ಕ ಕೊಟ್ಟ ಅಣಪ್ಪ? ನಡೀತೈತೆ ಆಂಟಿ, ಆಮೇಲೆ ಅವ್ರು ಕೊಡ್ತೀನಿ ಅಂತ ಯಾರು ಇನ್ನೊಂದು ತಾಸು ಬಿಟ್ಟು ನಾ ಎಲ್ಲ ಅವ್ರ ಕಡೆ ಇಸ್ಕೊಂತೀನಿ. ಅವರೆಲ್ಲ ನಂಗೆ ಪರಿಚಯ. ಹೌದು, ನಿಂಗೆ ಮೇಡಮ್ ನಿಂಗೆ ಯಾವಾಗಿಂದ ತಿಳಿಸು? ಮೇಡಮ್ ಅವ್ರು ನಂಗೆ 1 ಇಯರ್ ಇಂದ ಗೊತ್ತು. ಈ ಏರಿಯಾದಲ್ಲಿ ಜಾಸ್ತಿ ಮೇಡಮ್ ಅಡ್ರೆಸ್ಗೆ ಪಾರ್ಸಲ್ ಜಾಸ್ತಿ ಬರ್ತಿತ್ತು. ಹಾಗಾಗಿ ಅದನ್ನ ನೋಡಕ್ ಆಗ್ದನ ಮೇಡಮ್ ಇಲ್ಲೇ 1 ಇಯರ್ ಅಪಾರ್ಟ್ಮೆಂಟ್ ಒಳಗೆ ನನಗೆ ಒಂದು ರೂಮ್ ಕೊಡ್ಸ್ಯಾರ. ಹಂಗಾಗಿ ನಂಗೆ ಅವ್ರು ಭಾಳ ಪರಿಚಯ ರೀ. ಬಾ ತನ್ನ ಪಾರ್ಸಲ್ ತಗೊಳಕ ನಿನಗೆ ಮನಿನ ಕೊಡಿಸ್ಬಿಟ್ಲ ಆಕಿ? ಏನೇ ಇದು ಅಮ್ಮ? ಪಾರ್ಸಲ್ ನಾನೇ ಆರ್ಡರ್ ಮಾಡಿನಲ್ಲ. ಅಲ್ಲ, ನಿಂಗೆ ದುಡ್ಡಿನ ವ್ಯಾಲ್ಯೂನ ಗೊತ್ತಿಲ್ಲ. ಎಷ್ಟು ಆರ್ಡರ್ ಮಾಡ್ತಿ ಹಂಗ ಬರ್ಬರ್ತಾ? ನನಗೆ ದುಡ್ಡಿನ ವ್ಯಾಲ್ಯೂ ಎಲ್ಲ ಗೊತ್ತೈತಿ, ನಂಗೆ ಆರ್ಡರ್ ಮಾಡೋದು. ಅಮ್ಮ, ನಾನು ನಮ್ಮ ಅಪ್ಪನ ದುಡ್ಡಿಲ್ಲ ಆರ್ಡರ್ ಮಾಡೀನಿ, ನಿನ್ ದುಡ್ಡಿಲ್ಲ ಅಲ್ಲಲ್ಲ. ಅಲ್ಲ ಕಣೆ, ನಿಂಗೆ ನಿನ್ ದುಡ್ಡಿನ ವ್ಯಾಲ್ಯೂ ಯಾರು ಗೊತ್ತೈತಾ? ಎಷ್ಟು ಖರ್ಚು ಮಾಡ್ತಿ ಗೊತ್ತಾ? ನಿಮ್ಮ ಅಪ್ಪನ ದುಡ್ಡಾಗ್ಲಿ ನನ್ನ ದುಡ್ಡಾಗ್ಲಿ ದುಡ್ಡಿನ ಸ್ವಲ್ಪ ವ್ಯಾಲ್ಯೂ ತಿಳ್ಕೊಂಡಿಟ್ಟು. ನಿನಗೆ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ದುಡಿತಿದ್ರ ದುಡ್ಡಿನ ವ್ಯಾಲ್ಯೂ ಗೊತ್ತಾಕಿತ್ತು ನಿನಗೆ. ಅಲ್ವಾ, ನಾ ಆನ್ಲೈನ್ ಏನಾದ್ರು ಶಾಪಿಂಗ್ ಮಾಡಕತ್ರ 30,000 ಪ್ರಾಡಕ್ಟ್ನ ನೋಡಿ ಅದ್ರಾಗ 10,000 ವಿಶ್ ಲಿಸ್ಟ್ನಾಗ ಇಟ್ಟು ಅದ್ರಾಗ ಮತ್ತೆ 1,000ದಾಗ 500 ಆರ್ಡರ್ ಮಾಡಿರ್ತೀನಿ ನಾನು. ಅದು ನನಗೆ ಕೆಲ್ಸದ ಬಾರದ ಕೆಲಸನ ನಿನ್ಗೆ, ನಿನ್ ಪಾಡಿಗೆ. ಅಮ್ಮ, ಎಂತ ದೊಡ್ಡ ಕೆಲ್ಸ ಗೊತ್ತನ ಅಂತನೆಲ್ಲ ಮಾಡಕ. ಇದಷ್ಟ ಅಲ್ದ ಆ ಆನ್ಲೈನ್ ಯಾರ್ಯಾರು ಕೆಲಸ ಮಾಡ್ತಾರಲ್ಲ, ಎಲ್ಲೆಲ್ಲ ಡೆಲ್ಲಿಯಿಂದ ಹಿಡ್ಕೊಂಡು ಆ ಪ್ರಾಡಕ್ಟ್ ತಯಾರು ಮಾಡ್ತಾರಲ್ಲ ಅವರಿಂದ ಹಿಡ್ಕೊಂಡು, ಅವ್ರ ಕೆಲಸ ಪ್ಯಾಕಿಂಗ್ ಮಾಡ್ತಾರಲ್ಲ ಅವರಿಂದ ಹಿಡ್ಕೊಂಡು, ಆಮೇಲೆ ಆ ಪ್ಯಾಕಿಂಗ್ ಡೆಲಿವರಿ ಮಾಡ್ತಾರಲ್ಲ ಅದೇನು ಡೆಲಿವರಿ ಏಜೆಂಟ್ ಅವರಿಂದ ಹಿಡ್ಕೊಂಡು, ಈ ಡೆಲಿವರಿ ಬಾಯ್ ತನ್ಕೊಂಡು ಎಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ ಗೊತ್ತ ನಾನು. ಇದು ನಾನು ಮಾಡೋದು ಪನಿ ಇಲ್ಲದ ಇದು ಕೆಲಸ ಇಲ್ಲದ ಕೆಲಸನ. ನಾ ಎಷ್ಟು ಜನಕ್ಕೆ ಜಾಬ್ ಕೊಡ್ತೀನಿ ಗೊತ್ತಾನ. ಅದು ಅಲ್ದ ನಿನ್ಗೆ ಆನಿಯನ್ ದೋಸೆನ ಮಾಡಕ್ ಬರಲ್ಲ, ಇನ್ನು ಆನ್ಲೈನ್ ಏನು ಆರ್ಡರ್ ಮಾಡಕ್ ಬರುತ್ತಾ? ಸರಿ ಅಲ್ಲ, ಮಾತಾಡೋದು ಇಂಥವು, ಬಟ್ ಅದನ್ನ ಕವರ್ ಮಾಡೋದು ಮಾತ್ರ ಭಾಳ ಚೆನ್ನಾಗಿ ಮಾಡ್ತೀಯ. ಬುದ್ಧಿ ಯಾವ ಬರ್ತಿತ್ತೋ ಇದಕ್ಕೆ, ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಇದಕ್ಕೆ. ಏನ್ರಿ ಫೋನ್ ನೋಡಕತ್ತೀರನ? ಇಲ್ಲ, ಪಕ್ಕದ ಮನೆನಾಕಿ ವಿಡಿಯೋ ಕಾಲ್ ಮಾಡಿ ಆಕಿನ ಜೋಡಿ ಮಾತಾಡಕತ್ತೀನಿ. ಏನ್ ಮಾಡಕತ್ತೈತೆ ಅಂತ ಕಾಣವಲ್ಲ ನಿನಗ? ಏನಿಲ್ಲ, ನಾನು ಜಳಕಕ್ಕೆ ಹೊಂಟೀನಿ. ನನ್ನ ಪಾರ್ಸಲ್ ಬರುತ್ತೆ, ಅದನ್ನ ತಗೊಂತೀರಾ? ಆಯ್ತು, ತಗೊಂತೀನಿ, ಹೋಗತ್ತಾಗ. ಏನಾರ ಮಾಡು, ಸ್ವಲ್ಪ ಸಮಯದ ನಂತರ. ನಾ ತರು ಸ್ಯಾಲ್ರಿ ಎಲ್ಲ ಈಗಿನ ಶಾಪಿಂಗಿಗೆ ಖಾಲಿ ಆಗಕತ್ತೈತೆ ಅನ್ಸಾಕತ್ತೈತೆ ನನಗೆ. ಮಾಡ್ತೀನಿ ಅಕ್ಕಿಗೆ. ಈ ಮುಖಕ್ಕೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಬೇರೆ ತಗೊಂಡಾಳ. ಬಂದ್ಲ, ಮಾಡ್ತೀನಿ ಅಕ್ಕಿಗೆ. ಏನ್ರಿ ಹಂಗ್ ನೋಡಕತ್ತೀರಿ? ಏನೇ ಇದೆಲ್ಲ? ಅದು ರೀ ಗಿಫ್ಟ್, ಡ್ರೆಸ್ಸು, ಚಪ್ಪಲು, ಬುಕ್ ಎಲ್ಲ ಶಾಪಿಂಗ್ ಮಾಡೀನ್ರಿ. ಶಾಪಿಂಗ್ ಅಂದ್ರ ಶಾಪ್ನಾಗಿರೋ ಏನದ ಅವ್ನು ತಗೊಳ್ಳೋದು. ಪೂರ್ತಿ ಶಾಪ್ನ ಖರೀದಿ ಮಾಡೋದಲ್ಲ. ಏನಿದೆ ಅದು? ಅಲ್ಲ, ಆನ್ಲೈನಲ್ಲಿರೋ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಮೀಶೋ ಯಾವುದನ್ನು ಬಿಟ್ಟಿಲ್ವಲ್ಲೇ, ಎಲ್ಲಾದ್ರಲ್ಲೂ ಆರ್ಡರ್ ಮಾಡಿಯಲ್ಲ. ನೀವೆಲ್ಲ ನಿನ್ಗೆ ಯಾವ್ದು ಇಷ್ಟ ಅದನ್ನೇ ಆರ್ಡರ್ ಮಾಡಿ ತಗೋ ಅಂತ ಹೇಳಿದ್ದು. ನಾ ಸುಮ್ನೆ ಹಂಗೆ ಅಂದೆ ಕಣೆ ನಿನ್ಗೆ. ಬಟ್ ನಾ ಅದನ್ನ ಸೀರಿಯಸ್ ಆಗಿ ತಗೊಂಡೆ ರೀ. ಇಷ್ಟೆಲ್ಲ ತಗೊಳ್ಳೋದಕ್ಕ ನಿನ್ಗೆ ರೊಕ್ಕ ಎಲ್ಲಿಂದ ಬಂತು? ಕ್ರೆಡಿಟ್ ಕಾರ್ಡ್ ಇಂದ ತಗೊಂಡಿನಿ. ನಿನ್ ಮುಖಕ್ಕೆ ಒಂದು ಪ್ಯಾನ್ ಕಾರ್ಡ್ ಇಲ್ಲ, ಇನ್ ಕ್ರೆಡಿಟ್ ಕಾರ್ಡ್ ಎಲ್ಲಿಂದ ಬಂತು? ಇಲ್ಲ ರೀ, ನಿಮ್ ಕ್ರೆಡಿಟ್ ಕಾರ್ಡ್ ಇತ್ತಲ್ಲ ಅದರಿಂದ ಲೋನ್ ತಗೊಂಡಿನಿ. ಅಲ್ಲ ಕಣೆ, ಅದ್ರಲ್ಲಿ ಲಿಮಿಟ್ ಇತ್ತಲ್ಲ, ಲಿಮಿಟ್ ಇದ್ರು ಮತ್ತೆ ಯಾಕೆ ನೀನು ಇದನ್ನ ತಗೊಂಡೆ, ಲೋನ್ ತಗೊಂಡೆ? ಅದು ಲಿಮಿಟ್ ಆದ್ಮೇಲೆ ರೀ ನಾನು ಲೋನ್ ತಗೊಂಡಿದ್ದು. ಅಬ್ಬಾ ದೇವ್ರೇ. ಅಲ್ಲ ಕಣೆ, ದಿನ ಒಂದೊಂದು ಡ್ರೆಸ್ ಹಾಕೊಂಡ್ರು ನಿನ್ ಡ್ರೆಸ್ ಖಾಲಿ ಆಗಂಗಿಲ್ಲ. ಬಟ್ ಅಷ್ಟಾದ್ರೂ ಇಷ್ಟ್ಯಾಕೆ ನೀವು ಶಾಪಿಂಗ್ ಮಾಡ್ತೀರಾ ಹುಡುಗಿರು? ಯಪ್ಪಾ ದೇವ್ರೇ. ಏನೋ ಹಂಗೆ ಮಾಡ್ತೀವಿ. ನಿಮ್ಗೆ ಹಂಗೆ ಅನಿಸುತ್ತಲ್ಲ, ನಮಗ ಅದನ್ನ ಬಿಲ್ ಕಟ್ಟಬೇಕಾದ್ರೆ ನಮ್ಮ ಅಂಗಿ ಚಡ್ಡಿ ಎಲ್ಲ ಹರಿದೋಗಿರ್ತಾವ. ಇದ್ರಾಗ ಯಾವ್ದು ಚೀಪೆಸ್ಟ್ ಇದೆ ಹೇಳಿ ನೋಡೋಣ. ಈ ಬುಕ್ ಒಂದೇ ರೀ 399 ಇರೋದು. ಅದನ್ನಂದೇ ಇಟ್ಕೊಂಡು ಎಲ್ಲ ವಾಪಸ್ ಕಳಿಸು. ಇಲ್ಲ ರೀ, ಎಲ್ಲ ಕಷ್ಟಪಟ್ಟು ತಗೊಂಡ್ ಬಂದಿನಿ ನಾನು. ಒಂದು ಕೊಟ್ಟನೆ ಅಂದ್ರೆ ನೋಡು, ಇವನ್ನೆಲ್ಲ ತಗೊಳ್ಳೋ ಬದ್ಲಿ ಒಂದು ಹೌಸ್ ಲೋನ್, ಒಂದು ಕಾರ್ ಲೋನ್ ಕಟ್ಬೋದು. ಇವನ್ನೆಲ್ಲ ಕೊಡ್ಲಿಕ್ಕಾರ ಮುಖತ್ ಪಚ್ಚಡಿ ಹಾಕವ್ ಕೊಡ ಸರಳ. ಇಲ್ಲ ರೀ, ನಾ ಕೊಡಂಗಿಲ್ಲ.
ಶಾಪಿಂಗ್ ಅಂತೆ ಶಾಪಿಂಗ್. ನಮ್ಮ ಬಟ್ಟಿ ಎಲ್ಲ ಹರಿದಿರ್ತಾವೆ. ಈಗ ರಿಟರ್ನ್ ಮಾಡಿ ಕೊಡ್ತೋ ಏನ್ ತಗೊಳ್ಳೆ ಒಂದು ಬಡ್ಗಿ. ಪ್ಲೀಸ್ ರೀ ಇದೊಮ್ಮೆ ತಗೊಂಡಿ ಇನ್ನೊಮ್ಮೆ ತಗೊಂಡಿಲ್ಲ ಪ್ಲೀಸ್ ರೀ. ಲಾಸ್ಟ್ ಟೈಮ್ ತಗೊಂಡಾಗ ಇದೇ ಡೈಲಾಗ್ ಹೇಳ್ದಿ, ಆಮೇಲೆ ಇವಾಗ ಇದೇ ಡೈಲಾಗ್ ಹೇಳ್ತಿ. ನನ್ನ ಕಡೆ ದುಡ್ಡಿಲ್ಲ, ನನಗೆ ಈಗ EMI ಕಟ್ಟೋದೇ ದೊಡ್ಡದಾಗೈತಿ. ಇದನ್ನ ಅಂತಂದ್ರಾಗ ನಿನ್ಗೆ ಇಷ್ಟೆಲ್ಲ ಐಟಮ್ ತಗೊಳ್ಳೋದು ಅವಶ್ಯಕತೆನೂ ಇಲ್ಲ. ಅವಶ್ಯಕತೆ ಇದ್ದಾಗ ಏನ್ ಬೇಕು ಅದನ್ನ ತಗೋ. ಓಕೆ, ಜಾಗ ಖಾಲಿ ಮಾಡಿ. ಈಗ ನನ್ನ ಸಿಟ್ಟು ನೆತ್ತಿಗೆ ಏರೋಕ್ಕಿಂತ ಮುಂಚೆ ಅದನ್ನ ರಿಟರ್ನ್ ಮಾಡಿ ಜಾಗ ಖಾಲಿ ಮಾಡಿದಿ ಚಲೋ ಆಗುತ್ತಿಲ್ಲ ಅಂದ್ರೆ ನೋಡಿ ನೀನು. ಸಿಗ್ರಿ ನೀವು ಆಯ್ತಾ ಅವಾಗ. ಅಲ್ಲ ಗುರು, ನಮ್ ಕಷ್ಟ ಇವ್ರಿಗೆ ಯಾವಾಗ ಅರ್ಥ ಆಗತ್ತೆ? ಹಾ, ಬರೀ ಶಾಪಿಂಗ್ ಅಂತ ಇವು ಅಂತರು. ಅಲ್ಲ, ಇದು ಕಬೋರ್ಡ್ ತುಂಬಿ ಬೀಳಾಕತ್ತೈತಿ ಅರಿವುಗಳು. ಅಷ್ಟು ಅರಿವಿದಾವ್. ಚಪ್ಪಲ್ ಸ್ಟ್ಯಾಂಡ್ ಚಪ್ಪಲ್ ಇಡಕ್ ಜಾಗ ಇಲ್ಲ, ಅಷ್ಟು ಚಪ್ಪಲ್ ಅದಾವ್. ಆಮೇಲೆ ಆಕಿ ವೆನಿಟಿ ಬ್ಯಾಗ್, ಲಿಫ್ಟಿಕ್, ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್, ಆ ಟೋಪಿ ಈ ಟೋಪಿ ಅಂತ ಹೇಳಿ ಯಪ್ಪ, ನಾನು ಒಂದು ಮೂಲೆ ಸಿಕ್ಕಾಕೊಂಡ ಎಲ್ಲ ಹೋಗಿ. ಈಕಿ ನೀನು ನೋಡಿರು ಮಣಿ ತುಂಬ ಈಕಿನೂ ಅದಾವು, ಆದ್ರೂ ತಗೊಂತೀನಿ ಅಂತಾಳ. ಈ ಹೆಣ್ಮಕ್ಳಿಗೆ ಎಷ್ಟು ಶಾಪಿಂಗ್ ಮಾಡಿದ್ರು ಸಾಕಂಗಿಲ್ಲ, ತಿನ್ನೋದು ಶಾಪಿಂಗ್ ಮಾಡೋದು, ಇವು ಆಡ್ಬಿಟ್ರೆ ಇದಕ್ಕೆ ಏನೇನು ಗೊತ್ತಿಲ್ಲ ನೋಡು. ಅಮ್ಮ ನಿಂಗೆ ಏನ್ ಮಾಡ್ಕೊಳ್ಳಮ್ಮ ಇವತ್ತ? ನಿನ್ ಕಾಲು ಹೊತ್ಲಿ ಅಮ್ಮ, ನಿಂಗ ಇದನ್ನ ಟೀ ಮಾಡ್ಕೊಡ್ಲಿ. ಏನು ಇವತ್ತು ಇಷ್ಟೊಂದು ಮಸ್ಕ ಹೊಡಕತ್ತಲ್ಲ, ಏನ್ ಸಮಾಚಾರ ಹೇಳ ಫಸ್ಟ್. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲಾರು ಸೇರಿ ಟ್ರಿಪ್ಪಿಗೆ ಹೊಂಟಾರಮ್ಮ. ಎಲ್ಲಾರು ಸೇರಿ ಹೋಗುದಾ ಟ್ರಿಪ್ ಅಂತಾರ ಮತ್ತೆ. ಏನ್ ಅವಶ್ಯಕತೆ ಇಲ್ಲ. ಯಾಕಮ್ಮ? ಇಲ್ಲೇ ಹೊರಗೆ ಹೋದ್ರೆ ನಾನು ಲಘು ಹೊರಗೆ ಬರ್ತಿ ಅನ್ನೋದೇ ನನಗೆ ನಂಬಿಕೆ ಇರಲ್ಲ. ಇನ್ನು ಟ್ರಿಪ್ಪಿಗೆ ಹೋದ್ರೆ ವಾಪಸ್ ಬರ್ತಿ ಅನ್ನೋದೇ ನನಗೆ ನಂಬಿಕೆನೇ ಇರಂಗಿಲ್ಲ. ಅಮ್ಮ, ಫ್ರೆಂಡ್ಸ್ ಎಲ್ಲರೂ ಇರ್ತಾರಲ್ಲಮ್ಮ ನನ್ನ ಜೋಡಿ. ಹೌದಮ್ಮ, ನಿನ್ನ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ. ಅವ್ರು ಬರ್ಬೇಕಾದ್ರೆ ವಾಪಸ್ ಅವ್ರು ಕರೆಕ್ಟಾಗಿ ಬರ್ತಾರೆ, ನೀ ಮಾತ್ರ ಬರಂಗಿಲ್ಲ. ಅಮ್ಮ, ಹಂಗ್ಯಾಕಂತೀಯಮ್ಮ? ನಾನು ಕರೆಕ್ಟಾಗಿ ಬರ್ತೀನಿ, ನಾನು ತಪ್ಪಿಸ್ಕೊಳಂಗಿಲ್ಲ. ನಾನು ಪ್ರಾಮಿಸ್ ಬೇಕಾರೆ ನೋಡು. ಅದು ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ನಿಮ್ದು ರಕ್ತದೊಳಗೆ ಬಂದ್ಬಿಟ್ಟೈತಿ. ನೀನು ಕಳ್ಕೊಳ್ಳೋದು ಭಾಳ ಕಳ್ಕೊಂತೀನಿ ಅಲ್ಲ. ಅಮ್ಮ ಪ್ರಾಮಿಸ್, ನನ್ನ ನಂಬ ಪ್ಲೀಸ್. 10th ಸ್ಟ್ಯಾಂಡರ್ಡ್ ಇದ್ದಾಗ ವಿಶ್ವೇಶ್ವರ ಮ್ಯೂಸಿಯಂಗೆ ಹೋಗ್ತೀನಿ ಅಂತ ಹೋದಿ. ಓಕೆ, ನಾನು ಹೋಗ್ಲಿ ಅಂತ ಕಳಿಸ್ಕೊಟ್ಟೆ. ಆದ್ರೆ ಅಲ್ಲಿ ಏನಾಯ್ತು, ವಿಶ್ವೇಶ್ವರ ಮ್ಯೂಸಿಯಂದಾಗ ಎಲ್ಲ ವಸ್ತುಗಳು ಕಾಣಕತ್ತು. ಬಟ್ ನೀನ ಕಂಡಿಲ್ಲ ನಿಮ್ಮ ಟೀಚರ್ಗೆ. 2 ತಾಸು ಹುಡುಕ್ಯಾಡ್ಯಾರ ಅವರು. 2 ತಾಸು ಹುಡುಕ್ಯಾಡ್ಯಾರ. ಒಟ್ಟ ಸಿಕ್ಕೇ ಇಲ್ಲ ನೀನು ಅವ್ರಿಗೆ. ಅಂಥದ್ದೆಲ್ಲ ಗೊತ್ತಿದ್ದು ನೀನು ಕಳಿಸ್ಬೇಕಾ? ಅಮ್ಮ, ನಾನು ಅವಾಗಿನ್ನೂ ಚಿಕ್ಕವಳಿದ್ದಮ್ಮ, ಈಗ ದೊಡ್ಡವಳಾಗಿದ್ದೀನಿ. ಎಲ್ಲ ತಿಳುವಳಿಕೆ ಬಂದೈತೆ ನನಗೆ. ಹೆಂಗಿರ್ಬಾರ್ದು ಅಂತ ಎಲ್ಲ ಗೊತ್ತೈತಿ. ನಾ ಒಟ್ಟ ಏನು ಮಾಡ್ಕೊಂಗಿಲ್ಲ ಈ ಸಲ. ಓ ಹೌದಾ? ಓಕೆ. ಡಿಗ್ರಿನಲ್ಲಿ HAL ಏರ್ಪೋರ್ಟ್ ನೋಡಕ್ ಹೋಗ್ತೀನಿ ಅಂತ ಹೋದಿ ಒಂದಿನ ಹೋದೆ. ಯಾವತ್ತು ಬರ್ಬೇಕು ನೀನು? ಮರ್ದಿನ ಬರ್ಬೇಕು ತಾನೆ? ನಿಮ್ಮ ಫ್ರೆಂಡ್ಸ್ ಎಲ್ಲಾರು ಬಂದ್ರು, ನೀನು ಬರ್ಲೇ ಇಲ್ಲ. ಮತ್ ನೀನ್ ಹುಡ್ಕೋಕ್ ನಾನು ನಿಮ್ಮ ಅಪ್ಪ ಬಂದ್ವಿ. ಎಲ್ಲಿ ಕಳ್ಕೊಂಡಿದ್ದೀನಿ ನೆನ್ಪೈತನಾಗ? ಅಮ್ಮ, ಅದು ನಾನು ಅಲ್ಲೇ ನೋಡ್ಕೊಂತ ನಿಂತ್ನ. ಆಮೇಲೆ ಎಲ್ಲಿ ಬರ್ಬೇಕು ಅನ್ನೋದ ಗೊತ್ತಾಗ್ಲಿಲ್ಲ ಅಷ್ಟ. B.Tech ಮಾಡ್ಬೇಕಾದ್ರೆ ಫೈನಲ್ ಇಯರ್ ಇದ್ದಾಗ ನೀನು ಕಾಶ್ಮೀರಕ್ಕೆ ಹೋಗ್ತೀನಿ ಅಂತಂದು ಹ್ಞೂ ಅಂತ ಕಳಿಸ್ಕೊಟ್ಟೆ. ಆಗ ಹೋದಾಗ ಅಮ್ಮ ಫೋಟೋ ತಕ್ಕೊಂತೀನಿ ಅಂತ ಜಂಪ್ ಮಾಡಕ್ ಹೋದೆ ಅಂತ. ಅಲ್ಲಿ ಜಂಪ್ ಅದಕ್ಕೆ ನಿನ್ನ ಫೋಟೋ ಬಂತು ಹೊರತು ನೀನು ವಾಪಸ್ ಬರಲಿಲ್ಲ. ಅಲ್ಲಿ ದೊಡ್ಡ ಟೀಮ್ಗಳ ನಿನ್ನನ್ನು ಹುಡುಕ್ಯಾಡಿದ್ರು. ಅವಾಗ ನೀನು ಸಿಗ್ಲೇ ಇಲ್ಲ, ಎಷ್ಟೊತ್ತನ ಹುಡುಕ್ಯಾಡಿದ್ರು. ಅಂತ ಇದ್ರಾಗನು ಈಗ ನೀನು ನಂಬಿ ನಾ ಕಳಿಸ್ಲಿ? ಇಷ್ಟು ದೊಡ್ಡ ಹಿಸ್ಟ್ರಿ ಇತ್ತು ನಿಂದು. ಹಂಗಿದ್ರು ತಿಳ್ಕೊಂಡ್ರು ನೀನು ಒಬ್ಬಕಿನ ಹೆಂಗೆ ಕಳಿಸ್ಲಿ ನಾನು? ಅಮ್ಮ, ಅದು ಹಂಗಲ್ಲಮ್ಮ, ಈಗ ತಿಳುವಳಿಕೆ ಬಂದೈತಮ್ಮ ನನ್ಗೆ. ಬಾಯಿ ಮುಚ್ಕೊಂಡು ಒಳಗೆ ಹೋಗಿ ಈಗ. ಆ ಥರ ಮುಖ ಮಾಡ್ಕೋಬೇಡ. ನೆಕ್ಸ್ಟ್ ವೀಕ್ ನಾನು ನೀನು ನಿಮ್ಮಪ್ಪ ಅಷ್ಟು ಕೂಡಿ ಟ್ರಿಪ್ಪಿಗೆ ಹೋಗ್ತೀವಿ, ಆಯ್ತಾ? ಹೌದಾ ಅಮ್ಮ, ಎಲ್ಲಿಗೆ ಹೋಗ್ತಿದೀವಿ? ಗೋವಾಕ್ಕೆ ಹೋಗುದಾ ಅಥವಾ ಮಾಲ್ಡೀವ್ಸ್ ಹೋಗುದಾ ಅಮ್ಮ? ಯಾ ಗೋವಾ ಇಲ್ಲ, ಯಾ ಮಾಲ್ಡೀವ್ಸು ಇಲ್ಲ. ಇದು ಗಂಗೋತ್ರಿ ಹೋಗಿ ಬರ್ತೀವಿ. ವಯಾ ತಿರುಪತಿಗೆ ಹೋಗಿ ಬರೋದು. ತಿರುಪತಿ ಎಲ್ಲ ಹೋಗಿ ನೋಡ್ಕೊಂಡು ಬರೋದು. ಅಲ್ಲಮ್ಮ, ಟ್ರಿಪ್ ಅಂತ ಹೇಳ್ತಿದ್ಯಾ? ಏನು ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಿದ್ಯಾ ನನ್ನ? ಓಕೆ ಅವ್ವ, ನೀವು ಹೋಗಿ ಬರ್ರಿ, ನಾನು ಓದ್ಕೊಳ್ಳೋದೈತಿ. ಬಾಯ್. ನಾನು ಒಪ್ಕೊಂತೀನಿ ಅಂತಿಕೊಂಡೇನ? ನನ್ನ ಜೋಡಿನ ಇಟ್ಕೊಂಡ್ರ? ಅಲ್ಲ, ಟ್ರಿಪ್ ಅಂತ ಟ್ರಿಪ್. ನನ್ನ ಜೋಡಿ ಏನಾರ ನೀ ಇಟ್ಕೊಂಡೆ ಅಂದ್ರೆ ನೋಡಿ ನಿನ್ನ. ಹೋಗಿ ಮಲ್ಕೋ ಹೋಗಿ. ಏನ್ರಿ ಆಫೀಸ್ಗೆ ಹೋಗ್ತಿದ್ರಾ? ಇಲ್ಲ, ಇಲ್ಲಿ ಪಕ್ಕದಲ್ಲಿ ಇದು ಸಾಯಿಬಾಬಾ ಟೆಂಪಲ್ ಅಲ್ಲಿ ಪ್ರಸಾದ ಮತ್ತೆ ಊಟಕ್ಕೆ ಹಾಕತ್ತಾರ ಅಂತ ಹೊಂಟೀನಿ. ಬರ್ತೀಯನ? ಅಯ್ಯ ಹೌದಾ, ಆಯ್ತು ನಡ್ರಿ, ನಾನು ಪ್ರಸಾದ ತಿಂದು ಬರ್ತೀನಿ. ಹೋಗಿ ಒಂದು ಮಸಡಿ ಬಿತ್ತೋಗಂಗ್ ಕೊಟ್ಟನೆ ಅಂದ್ರೆ ನೋಡು, ಆಫೀಸ್ ಕೊಂಟೀನಿ ಕಾಣವಲ್ದ ನಿನಗ? ಇಲ್ಲ ರೀ, ಹಂಗ ಸುಮ್ಮನೆ ಕೇಳ್ದೆ. ಹಂಗ್ಯಾಕ್ ಮಾಡ್ತೀರಿ? ಏನ್ರಿ, ನಾವು ಹೊರಗೆ ಹೋಗೋಣವಾ? ಎಲ್ಲಿ ಹೋಗುದು? ಅದು ಇಂಡಿಯಾ ಬಾರ್ಡರ್ ದಾಟಿ ಫುಲ್. ಅಲ್ಲ, ನಾವು ಮದುವೆ ಆದ್ಮೇಲೆ ಹನಿಮೂನ್ಕಂತೂ ಹೋಗೇ ಇಲ್ಲ. ಅದಕ್ಕೆ ಇವಾಗ ಅಮೇರಿಕಕ್ಕೆ ಹೋಗಿ, ಅಮೇರಿಕಾದಿಂದ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿ ಅಲ್ಲಿ ಕಾಫಿ ಕುಡಿದು, ಕ್ಯಾಲಿಫೋರ್ನಿಯಾದಿಂದ ಮುಂದಕ್ಕೆ ಹೋಗಿ ಕಾಶ್ಮೀರಕ್ಕೆ ಹೋಗಿ, ಕಾಶ್ಮೀರದಿಂದ ಆಪಲ್ ತಿಂದು, ಆಮೇಲೆ ಮತ್ತೆ ತಿರ್ಗಾ ಇದಕ್ಕೆ ಯಾವ್ದೋ ಬ್ರೆಜಿಲ್ಗೆ ಹೋಗಿ ಡ್ರೆಸ್ ಖರೀದಿ ಮಾಡ್ಕೊಂಡು ಬರೋಣವಾ? ಅಲ್ಲ, ಇದ್ರಾಗ ನೀನ್ ಹಾಲಿಡೇ ಪ್ಲಾನ್ ಐತಿ ಹೊರತು ನಮ್ಮ ಹನಿಮೂನ್ ಪ್ಲಾನ್ ಎಲ್ಲೈತಿ? ಬಾ 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 ಅಲ್ಲೇ ನಿನ್ ಫ್ಯಾಂಟಸಿ ಎಲ್ಲ ನೋಡೋದಕ್ಕೆ ನಾನೇನು ನಿಮ್ಮ ಅಮ್ಮ ಅಪ್ಪ ಅಲ್ಲ. ತೀರ್ಸೋದಕ್ಕೂ ನನ್ನ ಕೈಲಿ ಆಗೋದಿಲ್ಲ. ಇದ್ರ ಮಧ್ಯ ನಮ್ಮ ಅಪ್ಪ ಅಮ್ಮನ ಮಾತಾಡ್ ನಿಮ್ಗೆ? ಹೋಗು, ಟಿಫಿನ್ ತಗೊಂಡ್ ಬಾ, ಹೊಟ್ಟೆ ಎಸ್ತೈತಿ. ಬೇಕಿದ್ರೆ ನೀವೇ ಹಾಕೊಂಡು ತಿನ್ನೋಗ್ರಿ. ಏನೋ ಕೋಪನ ನನ್ ಮೇಲೆ ನಿಮಗೀಗ? ಕೋಪ ಮಾಡಿಸಿದಲ್ಲ ಈಗ, ಅದಕ್ಕೆ. ಇದಕ್ಕೇನ್ ಕಮ್ಮಿ ಇಲ್ಲ. ಆಯ್ತು ತಗೋ, ಹೋಗೋಣಂತ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ? ಹ್ಞೂ, ಸಾಯಂಕಾಲ ಬರ್ತೀನಲ್ಲ, ಬಂದ ತಕ್ಷಣ ಮ್ಯೂಸಿಯಮ್ಗೆ ಹೋಗೋಣ. ಅಲ್ಲಿ ನಿನ್ ಜೋಕಾಲಿ ಒಳಗೆ ಕುಂದಿರ್ಸ್ತೀನಿ. ಅದು ಫುಲ್ ಮ್ಯಾಲ್ ಹೋಯ್ತಂದ್ರೆ ಇಡೀ ಪ್ರಪಂಚನೇ ಕಾಣ್ತೈತಿ ನಿನಗೆ. ಪ್ರಪಂಚನೇ ನೋಡ್ಬಿಡೋಕಂತ ಅಲ್ಲಿಂದ ಕುತ್ಕೊಂತ. ಅಲ್ಲ, ನೀನ ಹೇಳಿ ಮದುವೆಕಿನ ಮುಂಚೆ ನಾನು ಬರೀ ತಿರುಗೋದ ಮಾಡ್ತೀನಿ ಅಂತೆ. ಆಗೆಲ್ಲ ಊರೆಲ್ಲ ತಿರ್ಗಾಡ್ ಬಂದಿರ್ತೀವಿ. ಈಗ ಮತ್ತೆ ತಿರುಗೋದ ಅವಶ್ಯಕತೆ ಐತೆ ನಿನಗೆ? ನಡೆ, ನಂಗೆ ಊಟ ಕಚ್ ನಡಿ. ನೋಡಿ, ಇದೇ ನನ್ನ ಪರಿಸ್ಥಿತಿ. ನಂದಷ್ಟ ಅಂತಲ್ಲ, ಎಲ್ಲಾ ಹೆಣ್ಮಕ್ಳದು ಇದೇ ಪರಿಸ್ಥಿತಿ ನೋಡ್ರಪ್ಪ. ಮದುವೆ ಆಗೋಕಿನ ಮುಂಚೆ ಅಪ್ಪ ಅಮ್ಮನ ಮಾತು ಕೇಳ್ಬೇಕು. ಮದುವೆ ಆದ್ಮೇಲೆ ಯಾವ ಅವನ್ನಲ್ಲ. ಏಯ್, ಏನನ್ನಾಗತ್ತಿ? ಹಸ್ಬೆಂಡಿಗೆ ಇಷ್ಟ ಆದಂಗೆ ನಾವು ನಡ್ಕೋಬೇಕು. ಇನ್ನೆಲ್ಲಿದೆ ನಮಗೆ ಫ್ರೀಡಮ್ಮು? ನಮಗೆ ಇಷ್ಟ ಆದಾಗ ಶಾಪಿಂಗ್ ಕರ್ಕೊಂಡು ಹೋಗಲ್ಲ. ನಮಗೇನು ಇಷ್ಟ ಅದನ್ನ ಮಾಡ್ಕೊಡೋದಂತೂ ಇಲ್ವೇ ಇಲ್ಲ.
ಆಮೇಲೆ ಲಂಚ್ ತಿನ್ಬೇಕಂತ ಹೊರಗೆ ಹೋಗೋಣ ಅಂತಂದ್ರೆ ಅವ್ರಿಗೆ ಟೈಮ್ ಇಲ್ಲ. ಅಟ್ಲೀಸ್ಟ್ ಮನ್ಯಾಗ ಇದ್ಕೊಂಡು ಒಂದು ರೀಲ್ಸ್ ಮಾಡ್ತೀನಿ ಅಂದ್ರೆ ಅದನ್ನು ಬಿಡಂಗಿಲ್ಲಲ್ಲಪ್ಪ ಇವರು. ಎಂತ ಜನ ಅದಾರ ಅಂದ್ರೆ ಅಂತ ಜನ ಅದಾರ. ಅದು ಹೋಗ್ಲಿ, ನಮಗೂ ಒಂದು ಮನಸ್ಸು ಇರ್ತೈತಿ, ನಾವು ನಮಗೆ ಹೆಂಗ್ ಬೇಕಂಗೆ ಇರ್ಬೇಕನ್ನೋದು ಇರ್ತೈತಿ, ನಮಗೆ ಹೆಂಗ್ ಬೇಕಂಗೆ ಇಷ್ಟ ಬಂದಂಗೆ ನಾವು ಇರ್ಬೇಕನ್ನೋದು ಆಸೆ ಇರ್ತೈತಲ್ಲ, ಅದನ್ನು ತಿಳ್ಕೊಂಗಿಲ್ಲ ಇವ. ಏನಾದ್ರೂ ನಮ್ಮ ಅಮ್ಮ ಅಪ್ಪ ಕೇಳಿದಾಗ ಆಗ ಮದುವೆಗಿನ ಮುಂಚೆ ನೀ ಈಗೇನು ಮಾಡೋದು ಬೇಡ, ಮದುವೆ ಆದ್ಮೇಲೆ ನಿನ್ನ ಗಂಡನ ಕರ್ಕೊಂಡೋಗಿ ಮಾಡ ಅಂತಾರ. ಮದುವೆ ಆದ್ಮೇಲೆ ಗಂಡ ನಿಮ್ಮ ಈಗ ಮೊದಲೆಲ್ಲ ಮಾಡ್ಕೊಂಡು ಬಂದು ಈಗ ಮತ್ತೆ ತಿರುಗೋದು ಏನು ಅವಶ್ಯಕತೆ ಇದೆ ಅಂತ ಗಂಡ ಅಂತಾನ. ಅಲ್ಲ, ನಮ್ಗೇನು ಹೆಣ್ಮಕ್ಳಾದವ್ರಿಗೆ ಫ್ರೀಡಮ್ ಅನ್ನೋದೇ ಇಲ್ಲ. ಒಂದು ದರಿದ್ರ ಲೈಫ್ ಆಗಿಬಿಟ್ಟಿದೆ ನೋಡು. ಹಿರಿಯರು ಮೊದಲು ನಮ್ಮನ್ನ ಹೆಣ್ಮಕ್ಳನ್ನ ಲಕ್ಷ್ಮೀ ದೇವಿ ಅಂತ ಎದಕ್ಕೆ ಕರಿತಿದ್ರು ಅಂತ ಈಗ ಅರ್ಥ ಆಗತೈತಿ. ಲಕ್ಷ್ಮೀ ದೇವಿನ ಲಾಕರ್ನಾಗ ಇಟ್ಕೊಂಡು ಪೂಜೆ ಮಾಡ್ತಿದ್ರು ಅವರೆಲ್ಲ. ನಮ್ಮನ್ನು ಹಂಗ ಮಾಡ್ಯಾರ. ಈಗ ಮನ್ಯಾಗ ಇಟ್ಕೊಂಡು ಮನ್ಯಾಗ 24 ತಾಸು ಇರುವಂಗೆ ಮಾಡಿ ಬಿಟ್ಬಿಟ್ಟಾರ. ಅದಕ್ಕೆ ಹೋಗ್ಲಿ ಬಿಡಿ, ಎಲ್ಲಾರ ಕಷ್ಟಗಳು ನಮ್ಮಂಗಿಯ. ನಿಮಗೂ ನನ್ನಂಗೆ ಫೀಲ್ ಆಗ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಶೇರ್ ಮಾಡಿಕೊಂಡ್ರೆ ನಮ್ಮ ಫೀಲಿಂಗ್ಸ್ ಎಲ್ಲನೂ ಏನಂತಾರದು ಭಾರ, ಹೃದಯದ ಭಾರ ಇಳಿದು ಬಿಡುತ್ತೆ ಕಣ್ರಿ. ಅದಕ್ಕೆ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಹೃದಯದ ಭಾರನು ನನ್ನಂಗೆ ಇಳಿಸ್ಕೊಂಡ್ಬಿಡಿ. ಯಾಕೆ ಮನಸ್ಸಲ್ಲಿ ಇಟ್ಕೊಂಡು 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 ಕೊರಗ್ತೀರಾ? ಇನ್ನೂ ಜಾಸ್ತಿ ಇದೆ ನಂದು ಹೇಳ್ಬೇಕಂದ್ರೆ ಇಷ್ಟು ಸಾಕು. ವಿಜು ಬಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ಕೊಳ್ಳಿ. ಬಾರೇ ಬೇಗ. ಅಯ್ಯೋ ನನ್ನ ಗಂಡು ಒದ್ರಾಕತ್ತಾನ, ಹೋಗಿ ಬರ್ತೀನಿ ಮತ್ತೇನಾರ ಅಂತಾನವ. ಬರ್ತೀನಿ ತಡಿಲೇ ಬರ್ತಿ. ಏನಂದಿ? ಏನಿಲ್ರಿ, ಬರ್ತೀನ್ರಿ ಪತಿರಾಯರೇ. ಓಕೆ ಬಾಯ್ ಎಲ್ಲರಿಗೂ.